ಈ ಸಮದಲ್ಲಿ ಸ್ವಲ್ಪ ದಿವಸ ಸಿಂಹ ಗವೆಗಿತ್ರಿ. ಏನಿತ್ರಿ? ಸಿಂಹ ಗವೆಗಿತ್ತು. ಆ ಯಾವ ಗವೆಗ? ಪರಲೋಕ ಧ್ಯಾನ ಮಾಡುವ ಗವಿ. ಆ ಗವಿ ಕೆಲಸದಾಗಿತ್ರಿ. ಇವತ್ತು ಆ ಗವಿಯಿಂದ ಹೊರಗೆ ಬಂದತ್ತೆ. ಈ ಸಮಯದಲ್ಲಿ ಅದರ ಗರ್ಜನೆಯನ್ನ ಪರಿಶುದ್ಧಾತ್ಮ ದೇವರು ತಿಳಿಸ್ತಾರೆ. ಹಲ್ಲೆಲೂಯಾ! ಎಲ್ಲರ ಗಟ್ಟಿಯಾಗಿ ಚಪ್ಪಲಿ ಹೊಡೆದು ಈಗ ದಿನಕರಯ್ಯರ ವಾಕ್ಯ ಹೇಳ್ತಾರೆ, ಕೇಳೋಣ. ಹಲ್ಲೆಲೂಯಾ! ಯಾಕೆ ಗೊತ್ತಾ? ಏಸಪ್ಪ ಸಿಂಹ, ನಾವು ಸಿಂಹದ ಮಕ್ಕಳು. ಹಲ್ಲೆಲೂಯಾ! ಹುಲಿ ಅಲ್ಲ, ಮತ್ತೆ ಸಿಂಹ, ಮೃಗರಾಜ. ಹಲ್ಲೆಲೂಯಾ! ಯಾವುದು ಮಾತಾಡಿದ್ರು ವಾಕ್ಯ ಆಧಾರ ಇಲ್ಲದೆ ಮಾತಾಡಬಾರ್ದು. ದೈವ ಸೇವಕರು ದೈವ ವಾಕ್ಯದಾಗ ಇದೆ, ಅದನ್ನ ನಾವು ಹೇಳ್ಬೇಕು. ಹಲ್ಲೆಲೂಯಾ! ಹಲ್ಲೆಲೂಯಾ! ಎಲ್ಲರೂ ಒಂದ್ಸರಿ ನಿಂತ್ಕೊಳ್ಳೋಣ. ಕೇಳೋಣ. ನಿನ್ನ ವಾಕ್ಯವೇ ನನಗೆ ಆಹಾರವು, ಶರೀರಕ್ಕೆಲ್ಲ ಆರೋಗ್ಯವು. ಎಲ್ಲರೂ ಕೂಡ ನಿನ್ನ ವಾಕ್ಯವೇ ನನಗೆ ಆಹಾರವು, ದೇಹಕ್ಕೆಲ್ಲ ಔಷಧವು. ಹಗಲು ಈರುಳಲ್ಲೂ యేసయ్య ನಿನ್ನ ವಾಕ್ಯ ಧ್ಯಾನಿಸುವೆ. ಯೇಸು ರಾಜ ಹಗಲು ಈರುಳಲ್ಲೂ యేసయ్య ನಿನ್ನ ವಾಕ್ಯ ಧ್ಯಾನಿಸುವೆ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು, ನನ್ನ ಉಸಿರಲ್ಲಿ ಬೆರೆತೆ ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಮೋನ್ನತನಾದ ದೇವರೇ, ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ಬೇಕಾದ ಆತ್ಮಿಕ ಆಹಾರವನ್ನು ನನಗೂ ಬಂದಿರುವ ನಮ್ಮೆಲ್ಲರಿಗೂ ಕೂಡ ಉಣಗೊಳಿಸುವ ಮನಬಿಚ್ಚಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತನಾಡುತ್ತಾ ಬರಬೇಕೆಂಬುದಾಗಿ. ಕರ್ತನೆ, ನೀನು ಮಾತನಾಡಿದರೆ ಕೊರಡು ಚಿಗುರುತ್ತದೆ. ನೀನು ಮಾತನಾಡಿದರೆ ಸಂಬಂಧಗಳು ಕಟ್ಟಲ್ಪಡುತ್ತವೆ. ನೀನು ಮಾತನಾಡಿದರೆ ಸೈತಾನ ಕಾರ್ಯಗಳು ನಿಲ್ಲುತ್ತವೆ. ನೀನು ಮಾತನಾಡಿದರೆ ಸ್ವಾಮಿ ಎಲ್ಲಾ ವಿಷಯದಲ್ಲಿ ಬಿಡುಗಡೆ ಆಗುತ್ತದೆ. ಸ್ವಾಮಿ, ನೀನೇ ಮಾತನಾಡಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡ ಒಂದೇ ಪರಮ ತಂದೆಯೇ, ಆಮೆನ್. ಹಲ್ಲೆಲೂಯಾ! ಸಂದ ನಾವೆಲ್ಲರೂ ಕೂತ್ಕೊಳ್ಳೋಣ. ಯಾವ ಜಾತಿ ರೀ? ಮಾನವ ಜಾತಿ. ಅದರಲ್ಲಿ ಎರಡು ಕುಲಗಳು. ಯಾವುದು? ಒಂದು ಗಂಡು, ಒಂದು ಹೆಣ್ಣು, ಎರಡೇ. ಹಲ್ಲೆಲೂಯಾ! ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ! ಓಕೆ, ನೇರವಾಗಿ ವಾಕ್ಯಕ್ಕೆ ಹೋಗೋಣ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ! ಪ್ರೈಸ್ ದಿ ಲಾರ್ಡ್. ರಾತ್ರಿ ಕತ್ತಲೆಯ ಸಮಯ, ಕರೆಂಟ್ ಹೋಗ್ಬಿಟ್ಟಿದೆ. ಒಬ್ಬರು ನಡ್ಕಾಂತ ಹೋಗ್ತಾ ಇದೆ. ಚಿಕ್ಕವರಿರುವಾಗ ಎಲ್ಲರೂ ಕೂಡ ಮನೆಯಲ್ಲಾಗಲಿ ಬೇರೆಯವ್ರ ಮನೆಯಲ್ಲಾಗಲಿ ಟಿ ವಿ ನೋಡಿರ್ತೀರಿ, ದೆವ್ವಗಳ ಸಿನಿಮಾಗಳು ನೋಡಿರ್ತೀರಿ ಕೆಲವೊಂದು ಸಮಯದಲ್ಲಿ. ಹಲ್ಲೆಲೂಯಾ! ಸಡನ್ ಆಗಿ ಆ ಒಂದು ಕತ್ತಲೆ ರಾತ್ರಿಯಲ್ಲಿ ಕರೆಂಟ್ ಇರಲಾರ್ದಂಥ
ಸಮಯದಲ್ಲಿ ಭಯ ಎನ್ನುವಂಥದ್ದು ಯಾರಿಗೆ ಬರುತ್ತೆ? ಮನುಷ್ಯರಿಗೆ ಬರುತ್ತೆ. ಯಾವಾಗ ನೀವು ಹೋಗ್ತಾ ಇರಬೇಕಾದ್ರೆ ಮನೆಯಿಂದ ಬೇರೊಂದು ಕಡೆಗೆ, ನಿಮ್ಮ ಮನೆ ಬೇರೊಬ್ಬರ ಮನೆಯಿಂದ ನಿಮ್ಮ ಮನೆಯ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಕರೆಂಟ್ ಹೋಗಿ ಕತ್ತಲಾದಂಥ ಸಮಯದಲ್ಲಿ ನಿಮ್ಗೆ ಏನು ಬರುತ್ತೆ? ಭಯ ಬರುತ್ತೆ. ಆ ಸಮಯದಲ್ಲಿ ನಿಮ್ಮ ಸಂಗಡ ಜೊತೆಗೆ ಯಾರಾದ್ರೂ ಒಬ್ರು ಇದ್ರೆ ನೀವೇನ್ ಪಡ್ತೀರಾ? ಭಯ ಪಡೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಏನಂದ್ರೆ, ದೇವರು ನಮ್ಮ ಸಂಗಡ ಇರುವಾಗ. ಯಾರು? ಸೃಷ್ಟಿಕರ್ತನಾದಂಥ ದೇವರು ನಮ್ಮ ಸಂಗಡ ಇರುವಾಗ ಆತನು ಯಾವ ಯಾವ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಾತನಾಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಮನುಷ್ಯನ ಸಂಗಡ ಇರುವಾಗ ಭಯ ಇರಲಾರದೆ ಇರುವಂತ ಒಂದು ಧೈರ್ಯ ಎನ್ನುವಂಥದ್ದು ನಮಗೇನಾಗುತ್ತೆ? ಬರುತ್ತೆ. ದೇವರೇ ನಮ್ಮ ಸಂಗಡ ಇರುವಾಗ ಆ ದೇವರು ಅನೇಕ ಕಾರ್ಯಗಳನ್ನ ಮಾಡುವತನಾಗ್ತಾನೆ. ಪ್ರೇರಿ, ಈ ವಾಕ್ಯವನ್ನ ಜನವರಿ ತಿಂಗಳಲ್ಲಿ ಹೇಳ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಫೆಬ್ರವರಿಯಲ್ಲಿ ಹೇಳ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ದೇವ್ರು ಏನ್ ಮಾಡಿದರೆ ಮಾರ್ಚ್ ತಿಂಗಳಲ್ಲಿ ಅದೇ 7ನೇ ತಾರೀಕಲ್ಲಿ ಹೇಳುವಂತ ಏನ್ ಮಾಡಿದ್ದಾರೆ. ಇವತ್ತಿನ ದಿವಸ ನನಗೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವವನಾಗಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂಲ ವಾಕ್ಯವಾಗಿ ತೆಗೆದುಕೊಂಡಿರುವಂಥದ್ದು ಈ ವರ್ಷ ಪ್ರಾಫೆಸಿಯಾಗಿ ಬಂದಿರತಕ್ಕಂಥ ವಚನ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ಈ ಸಮಯದಲ್ಲಿ ಓದಿಕೊಳ್ಳೋಣ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರಾದ ಯೆಹೋವನು ನಮ್ಮ ಸಂಗಡ ಇರುತ್ತಾನೆ. ದೇವರು ನಮ್ಮ ಸಂಗಡ ಇರ್ತಾರೆ. ಈ ಸತ್ಯವನ್ನ ಎಲ್ಲಿಯವರೆಗೆ ನಾವು ತಿಳಿದುಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ಮಾನಸಿಕ ಆಂದೋಲನ, ಭಯ, ಕೊರತೆ, ಕಷ್ಟ, ಕಣ್ಣೀರು, ಅನೇಕವಾಗಿರ್ತಕ್ಕಂಥ ದುರಾಲೋಚನೆಗಳು, ಪಾಪದ ಕಾರ್ಯಗಳು ಜೀವಿತದಲ್ಲಿ ನಡೀತಾನೆ ಇರ್ತವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನನ್ನ ಬಲಪಡಿಸ್ತೇನೆ, ನಾನು ನಿನಗೆ ಮುಂಬಲವಾಗಿ ಹಿಂಬಲವಾಗಿ ಇರ್ತೇನೆ, ನೀನು ಹೋಗುವಲ್ಲೆಲ್ಲ ನಾನು ನಿನಗೆ ಜೊತೆಗಾರನಾಗಿ ಇರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವು ಜನರು ಯಾರಾದ್ರೂ ತಮಗೆ ದೊಡ್ಡ ಸ್ಥಾನದಲ್ಲಿ ಇರುವಂತವರು, ಅಧಿಕಾರಿಗಳು, MLAಗಳು, MP ಗಳು, ಪ್ರಧಾನಮಂತ್ರಿ ಮತ್ತೆ ಮುಖ್ಯಮಂತ್ರಿಗಳು ಯಾರಾದ್ರೂ ಸ್ವಲ್ಪ ಪರಿಚಯವಾಗಿದ್ರೆ ಹೆಂಗ್ ಹೇಳ್ಕೊಳ್ತಾರೆ ಅದನ್ನ? ಅವರು ನನಗೆ ಬಳಕೆಯಲ್ಲಿ ಇದ್ದಾರೆ, ಅವರು ನನಗೆ ಜೊತೆಗಾರರಾಗಿ ಇದ್ದಾರೆ, ಅವರು ನನಗೆ ಕಷ್ಟದಲ್ಲಿ ಆದರಣೆ ಮಾಡ್ತಾರೆ, ನನಗೆ ಸಹಾಯ ಮಾಡ್ತಾರೆ ಅಂತೇಳಿ. ಯಾರು ಕೂಡ ಯಾರಿಗೆ ಸಹಾಯಕರಾಗಿ ನಿಲ್ಲೋದಿಲ್ಲ. ದೇವರು ಮಾತ್ರ ನಮ್ಮ ಸಹಾಯಕನಾಗಿ ನಿಲ್ಲುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಮೋಶೆಯ ನಂತರ ಯೆಹೋಶುವನಿಗೆ ನಾಯಕತ್ವವನ್ನು ಒದಗಿಸಿಕೊಟ್ಟಾಗ ನಾನು ಯಾವ ರೀತಿಯಾಗಿ ಮೋಶೆಯ ಸಂಗಡ ಇದ್ದೇನೋ, ಮೋಶೆಯ ಮೂಲಕವಾಗಿ ನಾನು ಐಗುಪ್ತ ದೇಶದಿಂದ ಕಾನಾನ್ ದೇಶದವರೆಗೆ ಜನರನ್ನ ನಡೆಸ್ತಾ ಬಂದೆನೋ, ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ಮಾಡ್ತಾ ಬಂದೆನೋ, ಅದೇ ರೀತಿಯಾಗಿ ಯೆಹೋಶುವನೇ ನಾನು ನಿನ್ನ ಸಂಗಡಲೂ ಕೂಡ ಇರುತ್ತೇನೆ. ನಮ್ಮ ಯೆಹೋಶುವನ ಸಂಗಡ ಮಾತ್ರವಲ್ಲ, ಆತನನ್ನ ನಂಬಿದಂತ ಮಕ್ಕಳಾದ ನಮ್ಮ ಸಂಗಡಲ್ಲೂ ಕೂಡ ದೇವರು ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇದನ್ನು ಯಾವತ್ತೂ ಕೂಡ ನಾವು ಮರೆಯಬಾರದು. ಮೊಟ್ಟ ಮೊದಲನೇದಾಗಿ ಸಮಯದಲ್ಲಿ ನಾವು ನೋಡೋಣ, ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಕೊರತೆ ನೀಗಲ್ಪಡುತ್ತದೆ. ಮೊಟ್ಟ ಮೊದಲನೇದಾಗಿ ಏನ್ರಿ? ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಕೊರತೆ ಏನಾಗುತ್ತೆ? ನೀಗಲ್ಪಡುತ್ತೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ ನಂತರ ಬರುವಂತ 2ನೇ ಅಧ್ಯಾಯ ಮೊದಲು 12 ವಚನಗಳನ್ನ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಕಾರ್ಯ ನಡೆಯಬೇಕಾಗಿತ್ತು, ಮದುವೆ ಮುರಿದು ಬೀಳಬೇಕಾಗಿತ್ತು, ಕುಟುಂಬದಲ್ಲಿ ಅಸಮಾಧಾನ ಎನ್ನುವಂಥದ್ದು ಜೋಕ್ಯ ಮಾಡಿಕೊಂಡಿದೆ. ಆ ಸ್ಥಳದಲ್ಲಿ ಯೇಸು ಸ್ವಾಮಿಯವರು ಏನ್ ಮಾಡಿದ್ದಾರೆ? ಕಾಲಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸು ಸ್ವಾಮಿಯನ್ನ ಕಾನಾ ಊರು ಎನ್ನುವಂತ ಊರಿನ ಒಂದು ಕುಟುಂಬದಲ್ಲಿ ನಡೆದಂತ ಮದುವೆಗೆ ಯೇಸು ಸ್ವಾಮಿಯನ್ನ ಏನ್ ಮಾಡಿದಾರಂತೆ?
ಆಹ್ವಾನ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಕರೆದಿದ್ದಾರೆ. ಗುರುವೇ, ನೀನು ಏನ್ ಮಾಡ್ಬೇಕು? ನಮ್ಮ ಮದುವೆಗೆ ಬರಬೇಕು. ನೀನು ನಮ್ಮ ಮದುವೆಗೆ ಬಂದು ನಮ್ಮನ್ನು ಏನ್ ಮಾಡ್ಬೇಕು? ಆಶೀರ್ವದಿಸಬೇಕು ಎಂಬುದಾಗಿ ಕರೆದಿದ್ದಾರೆ ಪ್ರಿಯರೇ. ಆ ಮದುವೆಗೆ ಯೇಸು ಸ್ವಾಮಿಯವರು ಏನ್ ಮಾಡಿದ್ದಾರೆ? ಹೋಗಿದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಮೊದಲು 5 ವಚನಗಳನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಬೇಗ ಬೇಗ ಓದ್ಬೇಕು ಒಬ್ರು. 3ನೆಯ ದಿನದಲ್ಲಿ ಮೈಕ್ ತಗೊಳ್ರಿ. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಕೊಡುವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನು ಅದನ್ನು ಮಾಡಿರಿ ಅಂದಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕಾನಾ ಊರಿನ ಮದುವೆಯಲ್ಲಿ ಯೇಸುವನ್ನ ಆಹ್ವಾನ ಮಾಡಿರುವಂತ ಸಂದರ್ಭದಲ್ಲಿ ಆ ಒಂದು ದೇಶದ ಸಂಪ್ರದಾಯ ಪದ್ಧತಿಯ ಪ್ರಕಾರವಾಗಿ ದ್ರಾಕ್ಷಾರಸ ಎನ್ನುವಂಥದ್ದು ಏನಾಗಿತ್ತು? ಸಾಲದೆ ಹೋಗಿತ್ತು, ಕಡಿಮೆಯಾಗಿತ್ತು, ಕೊರತೆ ಎನ್ನುವಂಥದ್ದು ಬಂದಿತ್ತು. ಆ ಮದುವೆಗೆ ಯೇಸು ಸ್ವಾಮಿಯವರನ್ನು ಏನ್ ಮಾಡಿದಾರೆ? ಆಹ್ವಾನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೊರತೆ ಬಂದಾಗ ಆ ಮದುವೆಗೆ ಯೇಸು ಸ್ವಾಮಿಯ ತಾಯಿಯಾಗಿರ್ತಕ್ಕಂಥ ಮರಿಯಳು ಕೂಡ ಆಹ್ವಾನ ಮಾಡಲ್ಪಟ್ಟಿರ್ತಕ್ಕಂಥ ಸಮಯದಲ್ಲಿ ಆಕೆಗೆ ತಡ್ಕೊಳ್ಳಕ್ಕಾಗ್ಲಾರ್ದೆ ಏನ್ ಮಾಡ್ತಾ ಇದ್ದಾಳೆ? ಸ್ವಾಮಿಯವರಿಗೆ ಹೇಳ್ತಾ ಇದ್ದಾಳೆ. ಏನೆಂಬುದಾಗಿ ಹೇಳ್ತಾ ಇದ್ದಾಳೆ? ದ್ರಾಕ್ಷಾರಸ ಸಾಲದೆ ಹೋಗಿದೆ, ದ್ರಾಕ್ಷಾರಸ ಕಡಿಮೆಯಾಗಿದೆ. ಮದುವೆ ಏನಾಗುತ್ತೆ? ಮುರಿದು ಬೀಳುತ್ತೆ. ನಮ್ಮ ದೇಶದಲ್ಲಿ ಸಂಸ್ಕೃತಿ ಪದ್ಧತಿಗಳನ್ನು ನಾವು ನೋಡುವಾಗ ಅನೇಕ ಸಂದರ್ಭದಲ್ಲಿ ಮದುವೆಗಳು ಏನಾಗ್ತವೆ? ಮುರಿದು ಬೀಳ್ತವೆ ಪ್ರಿಯರೇ. ಕೆಲವೊಂದು ಸಂದರ್ಭದಲ್ಲಿ ಬಟ್ಟೆಗಳು ಕೊಡಿಸಿಲ್ಲ ಅಂತೇಳಿ ಮದುವೆಗಳು ಮುರಿದು ಬೀಳ್ತವೆ. ಕೆಲವು ಸಂದರ್ಭಗಳಲ್ಲಿ ನಾವು ಹೇಳಿದಷ್ಟು ಬಂಗಾರ ಹಾಕ್ಸಿಲ್ಲ, ವರದಕ್ಷಿಣೆ ಸಲುವಾಗಿ ಮದುವೆಗಳು ಏನಾಗ್ತವೆ? ಮುರಿದು ಬೀಳ್ತವೆ. ಕೆಲವೊಂದು ಸಂದರ್ಭದಲ್ಲಿ ಇಲ್ಲ, ಊಟ ಸರಿಯಾಗಿ ಹಾಕ್ಸಿಲ್ಲ ಅಂತೇಳಿ ಮದುವೆಗಳು ಏನಾಗ್ತವೆ? ಮುರಿದು ಬೀಳ್ತವೆ. ಕೆಲವೊಂದು ಸಂದರ್ಭದಲ್ಲಿ ಮದುವೆಯಾಗುವಂತ ಮದುಮಗನು ಏನ್ ಮಾಡ್ಬಿಟ್ಟಿರ್ತಾನೆ? ಬೇರೆ ಕಡೆ ಹೋಗ್ಬಿಟ್ಟಿರ್ತಾನೆ. ಇಷ್ಟ ಇಲ್ಲದ ಮದುವೆಗಳು ಮಾಡಿದಂತ ಸಂದರ್ಭದಲ್ಲಿ ಕೂಡ ಮದುವೆಗಳು ಏನಾಗ್ತವೆ? ಮುರಿದು ಬೀಳ್ತವೆ. ಇಲ್ಲಿ ಮದುವೆ ಯಾಕೆ ಮುರಿದು ಬೀಳ್ತಾ ಇದೆ ಅಂದ್ರೆ, ದ್ರಾಕ್ಷಾರಸಕ್ಕೆ ಅವರು ಬಹಳ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದ್ರು. ದ್ರಾಕ್ಷಾರಸ ಅಂತಂದ್ರೆ ಮತ್ತೆ ನೀವು ಇದು ಅನ್ಕೊಂಬೇಡಿ, ಡ್ರಿಂಕ್ಸ್ ಅನ್ಕೊಂಬೇಡಿ, ಅಲ್ಲಿ ಸರಾಯಿ ಬಾಟ್ಲ್ ಅನ್ಕೊಂಬೇಡಿ. ದ್ರಾಕ್ಷಾರಸ ಅಂದ್ರೆ ಏನ್ರಿ? ಸ್ವಚ್ಛವಾಗಿ ತೆಗೆದಿರ್ತಕ್ಕಂಥ ದ್ರಾಕ್ಷಿಯ ಹಣ್ಣುಗಳಿಂದ ಮಾಡಿರ್ತಕ್ಕಂಥ ರಸ. ಹಲ್ಲೆಲೂಯಾ. ಆಗಿನ ದಿವಸಗಳಲ್ಲಿ ಅವರ ಸಂಪ್ರದಾಯ ಪದ್ಧತಿಯ ಪ್ರಕಾರವಾಗಿ ಅವರು ಏನ್ ಮಾಡ್ತಾ ಇದ್ರು? ಅದನ್ನ ಬಳಸ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಯಾವುದನ್ನ? ದ್ರಾಕ್ಷಾರಸವನ್ನ ಬಳಸ್ತಾ ಇದ್ರು. ಅದು ದೇಹಕ್ಕೆ ಆರೋಗ್ಯವನ್ನು ಕೊಡ್ತಾ ಇತ್ತು, ಚೈತನ್ಯವನ್ನು ಕೊಡ್ತಾ ಇತ್ತು, ಬಲವನ್ನ ಕೊಡುವಂತದ್ದಾಗಿತ್ತು ಪ್ರಿಯರೇ. ಯಾವುದು? ಆ ದ್ರಾಕ್ಷಾರಸ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕೊರತೆ ಬಂದಂತ ಸಮಯದಲ್ಲಿ ಯೇಸುವಿನ ತಾಯಿಗೆ ಮಾತ್ರ ಗೊತ್ತು ಯೇಸು ಸ್ವಾಮಿ ಯಾರು ಅಂತೇಳಿ. ಯಾಕಂದ್ರೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಆತನು ದೇವರಾಗಿ ಇರುವಾಗ ಆತನಿಗೆ ದೇವದೂತರು ಇಳಿದು ಬಂದು ಮರಿಯಳಿಗೆ ಏನಂತ ಹೇಳಿದ್ರು? ಪರಾತ್ಪರನ ನೆರಳು ನಿನ್ನ ಮೇಲೆ ಕವಿಯುವುದು, ನಿನ್ನ ಮೂಲಕವಾಗಿ ಒಬ್ಬಾತನು ಹುಟ್ಟಿ ಬರುವನು, ಆತನು ದೇವರ ಕುಮಾರನು ಎನಿಸಿಕೊಳ್ಳುವನು ಎಂಬುದಾಗಿ. ಹುಟ್ಟುವಂತ ಶಿಶು ಯುಗ ಯುಗಗಳವರೆಗೆ ಆಳುವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮರಿಯಳಿಗೆ ಮಾತ್ರ ಗೊತ್ತು ಯೇಸು ಸ್ವಾಮಿ ಯಾರು ಎಂಬುದಾಗಿ. ಈ ಒಂದು ಸಮಸ್ಯೆಯನ್ನ, ಈ ಒಂದು ಕೊರತೆಯನ್ನ ನೀಗಿಸುವಂತವರು ಯೇಸು ಹೊರತಾಗಿ ಬೇರೆ ಯಾರು ಕೂಡ ಇಲ್ಲ ಎಂಬುದಾಗಿ ತಿಳಿದಿರ್ತಕ್ಕಂಥ ಆಕೆ ಆ ಮದುವೆ ಏರ್ಪಾಟು ಮಾಡಿರ್ತಕ್ಕಂಥ ಯಜಮಾನನ ಬಳಿಗೆ ಹೋಗಲಿಲ್ಲ. ಯಾರ ಬಳಿಗೆ ಹೋದ್ಲು ಪ್ರಿಯರೇ? ಯೇಸು ಕ್ರಿಸ್ತನ ಬಳಿಗೆ ಹೋದ್ಲು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯೇಸು ಅವರ ಸಂಗಡ ಇದ್ದಾನೆ. ಅಲ್ಲಿ ಕೊರತೆ ಎನ್ನುವಂಥದ್ದು ಬಂದಿದೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ ಹೇಳಿ? ಅಮ್ಮ, ನನ್ನ ಗೊಡುವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ.
ಕೆಲವರು ಎಲ್ಲ ಕೆಲಸಗಳು ಅರ್ಜೆಂಟ್ ಆಗಿ ನಡೀತಾ ಇರ್ಬೇಕು ಅನ್ಕೊಂತ ಇರ್ತಾರೆ. ಹಲ್ಲೆಲೂಯಾ. ಅವಸರ ಅಪಘಾತಕ್ಕೆ ಕಾರಣ, ನಿಧಾನವೇ ಪ್ರಧಾನ. ಹಲ್ಲೆಲೂಯಾ. ಎಷ್ಟೆಷ್ಟು ನಾವು ಬೇಗ ಆಗ್ಬೇಕಂತೇಳಿ ಅನ್ಕೊಳ್ತೀವೋ ಅಷ್ಟು ಬೇಗ ಆಗಿರುವಂಥದ್ದು ಅಷ್ಟು ಬೇಗ ಏನಾಗ್ಬಿಡುತ್ತೀರಿ, ಹೋಗಿಬಿಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ, ನನ್ನ ಸಮಯ, ನನ್ನದಾಗಿರುವಂತ ಒಂದು ಸಮಯ ಇದೆ, ಆ ಸಮಯದಲ್ಲಿ ನಾನು ಆ ಕಾರ್ಯವನ್ನ ಮಾಡುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಅನೇಕ ಜನರ ಬಾಯಲ್ಲಿ ಬರ್ತಿರುತ್ತೆ, ಏನಂತ ಹೇಳ್ರಿ, ದೇವ್ರ ಸಮಯ, ಯಾವ ಸಮಯದಾಗ ಏನಾಗ್ಬೇಕದು ಆಗುತ್ತಾ. ಯಾಕಂದ್ರೆ ನನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ಯಾವುದು ಕೂಡ ಇಲ್ಲ. ಯಾರ ಕೈಯಲ್ಲಿ ಇರೋದು? ಸೃಷ್ಟಿಕರ್ತನಾದ ದೇವರ ಕೈಯಲ್ಲಿ. ಪ್ರೇರಿ ನಾವು ನೋಡ್ತಾ ಇದ್ದೇವೆ, ಆ ಯೇಸು ಸ್ವಾಮಿಯವರು ಆ ಮದುವೆಗೆ ಆಹ್ವಾನ ಮಾಡಲ್ಪಟ್ಟಿರ್ತಕ್ಕಂಥ ಸಮಯದಲ್ಲಿ, ಕೊರತೆ ಉಂಟಾದಂಥ ಸಮಯದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತೇಳಿ, ಅಲ್ಲಿ 6 ಕಲ್ಲಿನ ಬಾನೆಗಳಿದ್ದು. ನೀವು ಬ್ಯಾರಲ್ ನೋಡಿರಲ್ಲ, ಬ್ಯಾರಲ್ಗಳು 18 ಕೊಡ ಏನಾಗುತ್ತೆ, ಬ್ಯಾರಲ್ ಏನಾಗುತ್ತೆ, ತುಂಬಿ ಬಿಡುತ್ತೆ. ಅದರಾಗೆ 120 ಲೀಟರ್ ಹಿಡಿಯುವಂತ 6 ಕಲ್ಲಿನ ಬಾನೆಗಳಲ್ಲಿ ಇಟ್ಟಿದ್ರು. ಪ್ರೇರೆ ಸ್ವಾಮಿಯವರು ಹೇಳ್ತಾರೆ ಏನಂತೇಳಿ, ಅದ್ರ ತುಂಬಾ ನೀರನ್ನ ನೀವು ತುಂಬ್ರಿ ಅಂತೇಳಿ. ಅದೇ ಮಾತನ್ನ ಅವ್ರು ಏನ್ ಮಾಡ್ತಾರೆ, ಕೈಕೊಂಡು ನಡೀತಾರೆ. ನೀರನ್ನ ತುಂಬಿದ ಮೇಲೆ ಮತ್ತೆ ಹೇಳ್ತಾ ಇದ್ದಾರೆ ಏನಂತೇಳಿ, ಆ ನೀರನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ರಿ, ಔತಣದ ಪಾರುಪತ್ಯಗಾರನಿಗೆ ನೀವೇನ್ ಮಾಡ್ರಿ, ಕುಡಿಯುವುದಕ್ಕೆ ಕೊಡಿರಿ ಅಂತೇಳಿ. ಆ ಕೆಲಸ ಮಾಡುವಂತ ವ್ಯಕ್ತಿಗಳು ಆ ನೀರನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾ ಇದ್ದಾರೆ, ಔತಣ ಪಾರುಪತ್ಯಗಾರನಿಗೆ ಕೊಡ್ತಾ ಇದ್ದಾರೆ. ಆತ ಕುಡಿದಂತ ಸಮಯದಲ್ಲಿ ಅದು ನೀರಾಗಿರ್ಲಿಲ್ಲ, ಅದು ಏನಾಗಿತ್ತು, ದ್ರಾಕ್ಷಾರಸವಾಗಿ ಬದಲಾಗಿತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಹೇಳಿದ ಹಾಗೆ ನೀನು ನಡೆಯುವಾಗ ದೇವರು ನಿನ್ನ ಕೊರತೆಯನ್ನ ಏನ್ ಮಾಡ್ತಾರೆ, ನೀಗಿಸ್ತಾರೆ. ಕಷ್ಟವನ್ನು ಏನ್ ಮಾಡ್ತಾರೆ, ತೊಲಗಿಸ್ತಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸಂಪೂರ್ತಿಯಾಗಿ ಕುಡಿದ ಮೇಲೆ ಆತ ಹೇಳ್ತಾ ಇದ್ದಾನೆ, ಅಯ್ಯೋ ಇಷ್ಟೊತ್ತಿದು ಎಲ್ಲಿತ್ತು, ಎಷ್ಟು ರುಚಿಯಾಗಿರ್ತಕ್ಕಂಥ ದ್ರಾಕ್ಷಾರಸ, ಇಷ್ಟೊತ್ತು ಇದನ್ನ ನೀವು ಎಲ್ಲಿಟ್ಟಿದ್ರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸು ನಮ್ಮ ಸಂಗಡ ಇರುವಾಗ ನಮಗೆ ಕೊರತೆ ಎಲ್ಲ. ಆತನು ಯಾಕೆ ನಮ್ಮ ಸಂಗಡ ಇರ್ತಾನಂದ್ರೆ ನಮ್ಮ ಕೊರತೆಗಳನ್ನ ನೀಗಿಸುವುದಕ್ಕಾಗಿ. 4ನೇ ಅಧ್ಯಾಯ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಹೇಳ್ತಾ ಇದ್ದಾನೆ ಒಂದು ಪ್ರವಾದನೆಯನ್ನ. ಒಂದ್ಸಾರಿ ಓದ್ರಿ ಆ ವಚನವನ್ನ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಕದ್ದಿದ್ದೀರಾ? ಓದ್ರಿ 19ನೇ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯಾ. ಎಂತ ಕೊರತೆಗಳಂತ್ರಿ? ಪ್ರತಿಯೊಂದು ಕೊರತೆಗಳು. ಯಾವುದು ನಿನಗೆ ಕೊರತೆಯಾಗಿ ಕಾಣಿಸ್ತಾ ಇದೆ ಆ ಎಲ್ಲ ಕೊರತೆಗಳನ್ನ ದೇವರು ಏನ್ ಮಾಡ್ತಾರಂತೆ, ನೀಗಿಸ್ತಾರಂತೆ. ಪ್ರೇರಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಮದುವೆ ಮುರಿದು ಬೀಳಬೇಕಾಗಿತ್ತು, ಆ ಮದುವೆ ಕಣ್ಣೀರಿನಲ್ಲಿ ಇರಬೇಕಾಗಿತ್ತು, ಮದುಮಗಳು ದೂರವಾಗಬೇಕಾಗಿತ್ತು. ಆದ್ರೆ ಮದುವೆ ಮಾಡಿದಾತನು ದೇವರು, ಮದುವೆಯನ್ನ ಸ್ಥಾಪನೆ ಮಾಡಿದಾತನು ದೇವರು. ಆ ದೇವರು ಮದುವೆಯನ್ನ ಏನ್ ಮಾಡಿದರೆ, ಮುರಿಯಲಿಲ್ಲ, ಆತನು ಕುಟುಂಬವನ್ನ ಕಟ್ಟಿದ. ಪ್ರಿಯ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆ, ಯೇಸು ನಮ್ಮ ಜೊತೆಗೆ ಇರುವಾಗ ಏನ್ ಕಾರ್ಯಗಳು ನಡೆಯುತ್ತೆ. 8ನೇ ಅಧ್ಯಾಯ 23ರಿಂದ 27 ವಚನಗಳು ಓದಿಕೊಳ್ಳೋಣ ಈ ಸಮಯದಲ್ಲಿ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ. ಬೇಗ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಆ ಜನರು ಬೆರಗಾಗಿ
ಈತನು ಎಂಥವನಾಗಿರಬಹುದು, ಸಮುದ್ರವು ಗಾಳಿಯೂ ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತಾವಲ್ಲ ಅಂದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಶಿಷ್ಯರ ಸಂಗಡ ಯೇಸು ಇದ್ದಾನೆ. ಅಲ್ಲಿ ಸಮುದ್ರ, ಬಿರುಗಾಳಿ, ತೆರೆಗಳು ಅಪ್ಪಳಿಸ್ತಾ ಇದ್ದಾವೆ, ಭಯ ಬೀಳ್ತಾ ಇದ್ದಾರೆ. ಅಯ್ಯೋ ನಮ್ಮ ಜೀವ ಹೋಗಿಬಿಡುತ್ತೆ. ಅವರು ಸಾಮಾನ್ಯವಾದಂಥವರಲ್ಲ, ಅವ್ರು ಏನಾಗಿದ್ದಾರ್ರಿ, ಹಗಲು 12 ತಾಸು, ರಾತ್ರಿ 12 ತಾಸು. ಹಗಲು 12 ತಾಸು ಏನ್ ಮಾಡ್ತಾ ಇದ್ರು ಅವರು? ಮನೆಯಲ್ಲಿ ಮೀನುಗಳನ್ನ, ಮಾರ್ಕೆಟ್ ಅಲ್ಲಿ ಇದ್ದು ಮೀನುಗಳನ್ನ ಮಾರಿದ್ರೆ ರಾತ್ರಿ 12 ತಾಸು ಏನ್ ಮಾಡ್ತಾ ಇದ್ರು ಅವರು? ಬೇಟೆ ಆಡೋದಕ್ಕೋಸ್ಕರವಾಗಿ ಎಲ್ಲಿಗೆ ಹೋಗ್ತಾ ಇದ್ರು? ಸಮುದ್ರಕ್ಕೆ ಹೋಗ್ತಾ ಇದ್ರು. ಬೆಸ್ತರು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಅವರು ಹಡಗಿನಲ್ಲಿದ್ದಾರೆ. ಹಡಗಿನಲ್ಲಿ ಸಮುದ್ರ ತೆರೆಗಳು ಅಪ್ಪಳಿಸಿದಂತ ಸಮಯದಲ್ಲಿ, ಅಲ್ಲ ಕಲ್ಲೋಲವಾದಂತ ಸಮಯದಲ್ಲಿ ಅವರು ಭಯ ಪಡ್ತಾ ಇದ್ದಾರೆ. ಯಾಕೆ ಭಯ ಪಡ್ತಾ ಇದ್ದಾರೆ ಅವರು? ಸತ್ತೋಗ್ಬಿಡ್ತೀವಿ ನಾವು, ದೋಣಿ ಏನಾಗ್ಬಿಡುತ್ತೆ, ಮುಳುಗಿ ಹೋಗ್ಬಿಡುತ್ತೆ ಅಂತೇಳಿ. ಆದ್ರೆ ಗೊತ್ತಿಲ್ಲ ಅವರಿಗೆ ಯಾರು ಅವರ ಸಂಗಡ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ನಾವು ದೇವರನ್ನ ನಂಬಿ ವಿಶ್ವಾಸ ಇಟ್ಟು ಆತನ ಮಾರ್ಗದಲ್ಲಿ ನಡೆಯುವಾಗ ಕೆಲವೊಂದು ಸಂದರ್ಭದಲ್ಲಿ ಅಲ್ಲ ಕಲ್ಲೋಲವಾಗಿರುವಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ನಡೀತಾ ಇರ್ತವೆ. ಹಲ್ಲೆಲೂಯಾ. ನಡೆಯುವಾಗ ನಾವು ಯಾವುದಕ್ಕೂ ಕೂಡ ಏನ್ ಮಾಡಬಾರ್ದು? ದಿಗ್ಭ್ರಮೆಗೊಳ್ಳಬಾರ್ದು. ಯಾಕಂದ್ರೆ ದೇವ್ರು ಏನಾಗಿದ್ದಾನಂತ, ನಮ್ಮ ಸಂಗಡ ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವರು ಭಯ ಪಡ್ತಾ ಇದ್ದಾರೆ, ಬಹಳ ಚಿಂತಾಕ್ರಾಂತರಾಗಿದ್ದಾರೆ, ಕಷ್ಟದಲ್ಲಿ ಇವರು ಇದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸ್ವಾಮಿ ಸ್ವಾಮಿ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಯನ್ನ ಎಬ್ಬಿಸ್ತಾ ಇದ್ದಾರೆ. ಅಂತ ಬಿರುಗಾಳಿಯ ಮಧ್ಯದಲ್ಲಿ, ಅಂತ ನೀರುಗಳು ಅಪ್ಪಳಿಸುವಂತ ಮಧ್ಯದಲ್ಲಿ ಸ್ವಾಮಿಯವರು ಏನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಶಾಂತವಾಗಿರುವಂತ ವಾತಾವರಣ. ಅವ್ರಿಗಾದ್ರೆ ಇವರಿಗೆ ಏನಾಗಿದೆ? ಪ್ರಶಾಂತತೆ ಇಲ್ಲ, ಪ್ರಾಣ ಹೋಗುವಂತ ಸ್ಥಿತಿಯಾಗಿದೆ. ಯಾರಿಗೆ? ಶಿಷ್ಯರಿಗೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಇವ್ರು ಅಳ್ತಾ ಇದ್ದಾರೆ. ಏನಂತೇಳಿ? ಸಾಯ್ತೀವಿ ಸಾಯ್ತೀವಿ ಅಂತೇಳಿ ಅಂತಾ ಇದ್ದಾರೆ. ಆ ಸಮಯದಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಸ್ವಾಮಿಯನ್ನ ಎಬ್ಬಿಸಿದ್ರು. ಎಬ್ಬಿಸಿದ ಮೇಲೆ ಸ್ವಾಮಿಯವರು ಹೇಳುವಂತ ಮಾತು ಒಂದೇ, ಏನ್ ನೋಡ್ರಿ? ಅವರು ಆತನ ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ನಾವೇನಾಗ್ತಾ ಇದ್ದೇವೆ? ಸಾಯ್ತಾ ಇದ್ದೇವೆ. ಹಲ್ಲೆಲೂಯಾ. ಅವ್ರ ಜೀವ ಹೋಗುವಂತ ಕಾರ್ಯ ಅಲ್ಲಿ ಏನು ನಡೀತಾ ಇಲ್ಲ, ಆದ್ರೆ ಏನಂತ ಇದ್ರು ಅವರು? ಸಾಯ್ತಾ ಇದೆ. ಮನುಷ್ಯನಿಗೆ ಸುಲಭವಾಗಿ ಬರುವಂತ ಮಾತು ಯಾವ್ದ್ರಿ? ನಾನು ಸಾಯ್ತೀನಿ, ನಾನು ಸಾಯ್ತೀನಿ, ನಾನು ಸಾಯ್ತೀನಿ 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 ಅಂತಾರೆ, ಆದ್ರೆ ಸಾಯಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಜೀವ ಯಾರ ಕೈಯಲ್ಲಿದೆ? ದೇವ್ರ ಕೈಯಲ್ಲಿದೆ. ಆತ ಯಾವಾಗ ಅಪ್ಪಣೆ ಕೊಡ್ತಾನೋ, ನೀನ್ ನಿಂದ್ರತಂದ್ರೂ ಕೂಡ ನಿಲ್ಲಕ್ಕೆ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಎಲ್ಲರದ್ದು ಪುಸ್ತಕ ಬರೆದಿಟ್ಟಿದ್ದಾನೆ. ಹಲ್ಲೆಲೂಯಾ. ಯಾವ ಯಾವ ಸಮಯದಲ್ಲಿ ಏನೇನು ಆಗಬೇಕು ಆತನ ಚಿತ್ತದಂತೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಒಂದು ವೇಳೆ ಸಾಯುವಂತ ರೋಗ ನಿನಗೆ ಬಂದ್ರೂ ಕೂಡ ನೀನು ದೇವ್ರ ಹತ್ರಕ್ಕೆ ಬಂದ್ರೆ ದೇವ್ರು ನಿನ್ನ ಏನ್ ಮಾಡ್ತಾನ್ರಿ? ಕನಿಕರಿಸಿ. ವೈದ್ಯರು ಹೇಳ್ತಾರೆ ಸಾಯ್ತಾರೆ ಅಂತೇಳಿ, ಆದ್ರೆ ದೇವ್ರು ಏನ್ ಮಾಡ್ತಾನೆ? ನಿನಗೆ ಜೀವವನ್ನ ತುಂಬುತ್ತಾನೆ. ಪ್ರೇರಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ? ಯೇಸು ಸ್ವಾಮಿ ಅವರ ಸಂಗಡ ಇದ್ದಾಗಲೂ ಕೂಡ, ಸಮುದ್ರ ಅಲ್ಲಕಲ್ಲೋಲವಾದಂತ ಸಮಯ ಏರ್ಪಟ್ಟಾಗಲೂ ಕೂಡ ಅವರು ತಮ್ಮ ಅವಿಶ್ವಾಸವನ್ನ, ಅಪನಂಬಿಕೆಯನ್ನ ಹೊರಗಡೆ ಹಾಕ್ತಾ ಇದ್ದಾರೆ. ಏನಂತೇಳಿ? ನಾವು ಸತ್ತೋಗ್ಬಿಡ್ತೀವಿ, ನೀನ್ ಚೆನ್ನಾಗಿ ಮಲ್ಕೊಂಡಿದ್ದೀವಿ ಗುರುವೇ, ಎದ್ದೇಳು ಅಂತೇಳಿ ಬಡ್ದು ಎಬ್ಬಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರನ್ನ ಸ್ವಾಮಿ ಏನಂತ ಕರೆದ್ರು? ಎಲೈ ಅಲ್ಪ ವಿಶ್ವಾಸಿಗಳೇ. ಹಲ್ಲೆಲೂಯಾ. ಏನಂದ್ರಿ? ಅಲ್ಪ ವಿಶ್ವಾಸಿಗಳು. ವಿಶ್ವಾಸ ಇರಲಾರ್ದಂಥವ್ರು ದೇವರ ಬಳಿಗೆ ಬರುವಂತವನು ವಿಶ್ವಾಸದಿಂದ, ನಂಬಿಕೆಯಿಂದ ಬರುವುದೇ ಆದರೆ ಖಂಡಿತವಾಗಿ ಅವರ ಜೀವಿತದಲ್ಲಿ ಏನಿದೆ? ಪ್ರತಿಫಲ ಇದೆ. ವಾಕ್ಯ ನೋಡ್ರಿ, 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ಆತನ ಬಳಿಗೆ ಬರುವವರಿಗೆ ಪ್ರತಿಫಲ ನೀಡುತ್ತಾನೆ ಎಂಬುದಾಗಿ ನಂಬುವುದು ಅವಶ್ಯಕವಲ್ಲವೇ? ಹಲ್ಲೆಲೂಯಾ. ಸುಮ್ಮನೆ ಬಂದಿದ್ದೀರಾ ನೀವೆಲ್ಲರೂ? ದೇವರು ನನ್ನನ್ನು ಏನ್ ಮಾಡ್ತಾನೆ?
ಮುಟ್ಟುತ್ತಾನೆ, ಕಾಯ್ತಾನೆ, ಕಾಪಾಡ್ತಾನೆ, ನನ್ನ ಕಷ್ಟವನ್ನ ನೀಗಿಸ್ತಾನೆ, ನನಗೆ ಬಿಡುಗಡೆಯನ್ನ ಕೊಡುತ್ತಾನೆ ಅಂತೇಳಿ ನಾವು ದೇವರ ಬಳಿಗೆ ಬಂದವರಾಗಿದ್ದೇವೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರೇರಿ, ಇವರು ಕೂಡ ಯೇಸು ಸ್ವಾಮಿಯ ಬಳಿಯಲ್ಲಿದ್ದಾರೆ, ಆದರೆ ವಿಶ್ವಾಸಿಗಳಾಗಿ ಇಲ್ಲ, ನಂಬಿಕೆ ಇದ್ದವರಾಗಿ ಇಲ್ಲ. ಇವ್ರ ನಂಬಿಕೆ ಏನಾಗಿದೆ? ಕಡಿಮೆಯಾಗಿದೆ. ಅಲ್ಪ ವಿಶ್ವಾಸಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಆತನು ಅವರಿಗೆ ಅಲ್ಪ ವಿಶ್ವಾಸಿಗಳ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲಾ ಶಾಂತವಾಯಿತು. ಹಲ್ಲೆಲೂಯಾ. ಏನ್ ಮಾಡಿದ್ರಂತೆ? ಗಾಳಿಯನ್ನ ಸಮುದ್ರವನ್ನ ಗದರಿಸಿದ್ರಂತೆ. ಒಂದೇ ಮಾತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀರು ದ್ರಾಕ್ಷಾರಸವ ಮಾಡಿ ನಿಬ್ಬಣ ಜನಕ್ಕೆ ಕುಡಿಸಿದ ಸ್ವಾಮಿ. ನೀರು ದ್ರಾಕ್ಷ ರಸವ ಮಾಡಿ ನಿಬ್ಬಣ ಜನಕ್ಕೆ ಕುಡಿಸಿದ ಸ್ವಾಮಿ. ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ. ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ. ನೀರುಗಳಿಗೆ ಮಾತನಾಡಿ ನಿಲ್ಲಿಸಿದ ಯೇಸು ಸ್ವಾಮಿ. ನೀರುಗಳಿಗೆ ಮಾತನಾಡಿ ನಿಲ್ಲಿಸಿದ ಯೇಸು ಸ್ವಾಮಿ. ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ. ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ನೀರಿಗೆ, ಸಮುದ್ರಕ್ಕೆ, ತೆರೆಗಳಿಗೆ ಒಂದೇ ಮಾತು ಏನಂತ ಹೇಳಿದ್ರು? ಗದರಿಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಮಾತು ಹೇಳಿದ್ರು. ಹೇಳಿದಾಗ ಎಲ್ಲವೂ ಕೂಡ ಏನಾಯ್ತು? ಪ್ರಶಾಂತವಾಯಿತು. ಎರಡನೇ ಚೆತ್ತು, ಮೂರನೇ ಚೆತ್ತು ಹಾಕುವ ಸಮಯದಲ್ಲಿ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ದಾರೆ, ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ. ಏನಂತೇಳಿ? ಇವ್ರಿಗೆ ಏನಾದ್ರೂ ತಲೆ ಕೆಟ್ಟಿದೆ? ಮೇಲೆ ನೋಡಿದ್ರೆ ಮೋಡ ಕಂಪ್ಲೀಟ್ ಇದೆ, ರಾತ್ರಿ ಮಳೆ ಬಂದಿದೆ, ಬೆಳಗ್ಗೆ ಮಳೆ ಬಂದಿದೆ. ಇವತ್ತಿನ ದಿವಸ ಇವ್ರು ಏನ್ ಮಾಡ್ತಾ ಇದ್ದಾರೆ? ಚೆತ್ತಾಗ್ತಾ ಇದ್ದಾರೆ. ಏನಾಗ್ತಾ ಇದಾರೆ? ಚೆತ್ತಾಗ್ತಾ ಇದ್ದಾರೆ. ಇವತ್ತಿನ ದಿವಸ ಖಂಡಿತವಾಗಿ ಏನಾಗುತ್ತೆ? ನಿಂತು ಹೋಗುತ್ತೆ. ಖಂಡಿತವಾಗಿ ಏನಾಗುತ್ತೆ? ನಡೆಯೋದಿಲ್ಲ, ಸಕ್ಸಸ್ ಆಗೋದಿಲ್ಲ ಅಂತೇಳಿ ಎಲ್ಲರೂ ಅನ್ಕೊಳ್ತಾ ಇದ್ದಾರೆ. ತಟ್ಟಕ್ಕೆ ಬಂದವರು ಕೂಡ ಅಯ್ಯ ಮಳೆ ಐತೆ ಸ್ವಲ್ಪ ಯೋಚನೆ ಮಾಡಿ. ಇಲ್ಲ, ದೇವರು ನಡೆಸ್ತಾನೆ, ದೇವರು ಕಾರ್ಯ ಮಾಡ್ತಾನೆ ಅಂತೇಳಿ ಏನು ಮಾಡಿದೀವಿ? ಅದರ ಮೇಲೆ ಏರಿ ಪ್ರಾರ್ಥನೆ ಮಾಡಿದ್ವಿ. ನಾನು, ಪ್ರಿಯ, ಬಸ್ಸಮ್ಮವರು ಮತ್ತು ಇನ್ನು ಅನೇಕ ಆತ್ಮಿಕ ಗುಂಪುಗಳು, ಬಸವಮೂರು ದೊಡ್ಡಪ್ಪರು ಇದ್ರು, ಏಸಪ್ಪಣ್ಣವರು ಇದ್ರು, ಅನೇಕರು ಸೇರಿ ಮೇಲ್ಗಡೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ದೇವರೇ, ನಿನ್ನ ಚಿತ್ತ ನೆರವೇರಿಸಲ್ಪಡಲಿ. ಈ ಸ್ಥಳದಲ್ಲಿ ಏನಾಗಬಾರ್ದು? ಮಳೆ ಆಗ್ಬಾರ್ದು. ಛತ್ತು ಹಾಕುವವರೆಗೆ ಏನು ಬರಬಾರ್ದು? ಮಳೆ ಬರಬಾರ್ದು. ಅವ್ರು ಹೇಳ್ತಾ ಇದ್ದಾರೆ, ಛತ್ತು ಹಾಕಿದ ಮೇಲೆ 4 ತಾಸುವರೆಗೂ ಕೂಡ ಏನು ಬರಬಾರ್ದಂತೆ? ಮಳೆ ಬರಬಾರ್ದು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ? ಕೆಟ್ಟು ಹೋಗುತ್ತೆ. ಒಂಥರ ಹೋಲ್ಸ್ ಆಗಿ ಅದು ಆಗುತ್ತೆ, ಒಂಡೆಲ್ಲ ಹೋಗ್ಬಿಡುತ್ತೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿಗೂ ಕೂಡ ನನ್ನ ಹತ್ರ ಏನಿದೆ ರೀ? ವಿಡಿಯೋ ಇದೆ, ಅದ್ರ ಬಗ್ಗೆ ಪ್ರಾರ್ಥನೆ ಮಾಡಿರ್ತಕ್ಕಂಥ ವಿಡಿಯೋ. ಮೋಡ ಎಲ್ಲ ಬಂದಿದೆ ಅಂದ್ಕೊಳ್ತಾ ಇದ್ದಾರೆ. ಒಬ್ಬೊಬ್ರಿಗೆ ಸಂತೋಷ ಆಗ್ತಾ ಇದೆ. ಹೆಂಗೆ ಹೇಳ್ರಿ? ಇವ್ರು ಹೆಂಗಾಗಲಿ ಏನು ಮಾಡಬೇಕು? ಕೆಡವಬೇಕು, ತುಳಿಬೇಕು. ಹಲ್ಲೆಲೂಯಾ. ಇನ್ನೊಬ್ರಿಗೆ ಸಂತೋಷ ಆಗ್ತಾ ಇದೆ, ಇನ್ನೊಬ್ರಿಗೆ ದುಃಖ ಆಗ್ತಾ ಇದೆ. ಏನಂತೇಳಿ? ಆಗ್ಬಾರ್ದಾಗಿತ್ತು ಈ ಥರ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವತ್ತಿನ ದಿವಸ ಹೋಗಿ ಅಪ್ಪರು ಹೋಗಿ ಪ್ರಾರ್ಥನೆ ಮಾಡಿ ಬಂದರು. ನಾವು ಆಮೇಲೆ ಹೋಗಿ ಪ್ರಾರ್ಥನೆ ಮಾಡಿದ್ವಿ, ದೇವರೇ ಇದು ನಿನ್ನ ಚಿತ್ತ. ಯಾಕಂದ್ರೆ ಅದು ಮಂದಿರ ಆಗಬೇಕಾದ್ರೆ ಅದಕ್ಕೆ ಸಹಾಯಕರಾಗಿ ನಿಂತವ್ರು ಯಾರ್ರೀ? ನಾವೆಲ್ಲರೂ ಕೂಡ. ಒಬ್ಬರಲ್ಲ, ಎಲ್ಲರ ಕೈಗಳು ಏನಾಗಿದೆ? ಅದಕ್ಕೆ ಸೇರಿಸಲ್ಪಟ್ಟಿದೆ. ಎಲ್ಲರಿಗೂ ಕೂಡ ಪ್ರೋತ್ಸಾಹ ಮಾಡಿದಂಥವ್ರು ಯಾರು? ದೇವರು ಪ್ರೇರ. ಅದ್ರ ಸಲುವಾಗಿ ಅದು ದೇವರು ಕೊಟ್ಟಂತ ಮನೆ ಅದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮನುಷ್ಯರು ಮಾಡಿರುವಂಥದ್ದು ಅಲ್ಲ. ಆ ಸಮಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದೆ, ದೇವರೇ ಮಳೆ ಬರಬಾರ್ದು ಅಂತೇಳಿ. ಹಲ್ಲೆಲೂಯಾ. ಖಂಡಿತವಾಗಿ ದೇವ್ರು ಏನ್ ಮಾಡಿದ್ರು ಗೊತ್ತಾ? ಮಳೆ ಬರಲಿಲ್ಲ. ನೆಕ್ಸ್ಟ್ ದಿವಸ 4 ಗಂಟೆವರೆಗೂ ಮಳೆ ಬರಲಿಲ್ಲ. ಅಕ್ಕಪಕ್ಕದಲ್ಲಿ ಸುತ್ತಲೆಲ್ಲ ಏನಾಗಿದೆ? ಮಳೆ ಬಂದಿದೆ. ಆದ್ರೆ ಇಲ್ಲಿ ಮಾತ್ರ ಮಳೆ ಬರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಏನ್ ಮಾಡ್ತಾರ್ರಿ? ಕಾರ್ಯ ಮಾಡ್ತಾರೆ. ಆ ಶಿಷ್ಯರು ಅವತ್ತಿನ ದಿವಸ ಗಾಳಿಗೆ, ಬಿರುಗಾಳಿಗೆ, ಸಮುದ್ರಕ್ಕೆ ಮಾತಾಡ್ಬೋದಾಗಿತ್ತು. ಆದ್ರೆ ಅವ್ರು ಏನ್ ಮಾಡಲಿಲ್ಲ? ಮಾತಾಡ್ಲಿಲ್ಲ.
ಹಲ್ಲೆಲೂಯಾ. ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ. ನಾವೇನ್ ಮಾಡ್ಬೇಕು? ಪ್ರವಾದನೆಯನ್ನ ಹೇಳ್ಬೇಕು. ನಾವು ಹೇಳಾರ್ದೆ ಹೋದ್ರೆ, ಈಗ ಒಬ್ಬ ಮಗು ಹುಟ್ಟಿರ್ತಾನಲ್ವಾ, ಆ ಮಗುವನ್ನ ಹಂಗೆ ಹುಟ್ಟಿದಂತ ಮಗುವನ್ನ ನೀವು ಮಾತು ಕಲಿಸ್ಬೇಡ್ರಿ, ನಡೆಯೋದು ಕಲಿಸ್ಬೇಡ್ರಿ, ಒಂದ್ ಹತ್ರ ಬಿಟ್ಬಿಡ್ರಿ. ಏನಾಗ್ತಾನೆ? ಕಾಡಿನಲ್ಲಿ ಬಿಟ್ರೆ ಸೇಮ್ ಕಾಡು ಪ್ರಾಣಿ ತರ ಇರ್ತಾನೆ. ಯಾಕಂದ್ರೆ ಮನುಷ್ಯನ ಏನಾಗಿದ್ದಾನೆ? ಸಮಾಜ ಜೀವಿಯಾಗಿದ್ದಾನೆ, ಸಂಘ ಜೀವಿಯಾಗಿದ್ದಾನೆ. ಒಬ್ಬರನ್ನ ನೋಡಿ ಅವನು ಏನ್ ಮಾಡ್ತಾನೆ? ಕಲಿತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿಯನ್ನ ನೋಡಿ ಈ ಶಿಷ್ಯರು ಏನ್ ಮಾಡಲಿಲ್ಲ? ಕಲಿತುಕೊಳ್ಳಲಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಅವರ ಸಂಗಡಿ ಇದ್ದಾಗ ಕಷ್ಟ ಎನ್ನುವಂಥದ್ದು ಏರ್ಪಟ್ಟಾಗ ಸ್ವಾಮಿ ಅದನ್ನ ಏನ್ ಮಾಡಿದ್ರಿ? ಸುಲಭವಾಗಿ ತೆಗೆದು ಹಾಕಿದ್ರು. ಹಲ್ಲೆಲೂಯಾ. ಚೆತ್ತು ಬಿದ್ದ ಮೇಲೆ ಎಲ್ಲರೂ ಗಾಬರಿ ಆದ್ರ. ಏನಪ್ಪ ಇದು, ಮಳೆ ಬರಬೇಕಾಗಿತ್ತು, ಏನಾಯ್ತು? ಮಳೆ ಏನಾಗ್ಬಿಡ್ತು? ನಿಂತ್ಕೊಂಡ್ಬಿಡ್ತು. ಮೇಲೆಲ್ಲ ಮೋಡ ಇದೆ, ಹನಿ ಮಾತ್ರ ಬರ್ತಾ ಇಲ್ಲ. ಕಾರಣ ಒಂದೇ, ದೇವರು ನಮ್ಮ ಸಂಗಡ ಇದ್ದಾರೆ ಪ್ರಿಯರೇ. ಆ ಕಷ್ಟದಿಂದ ದೇವರು ನಮ್ಮನ್ನ ತಪ್ಪಿಸಿದ್ದಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸ್ವಾಮಿ ಯಾವಾಗ ಸಮುದ್ರಕ್ಕೆ, ಆ ಗಾಳಿಗೆ ಮಾತಾಡಿದ್ರು, ಆ ಶಿಷ್ಯರೆಲ್ಲರೂ ಏನಾಗ್ತಾ ಇದ್ದಾರೆ? ಗಾಬರಿ ಆಗ್ತಾ ಇದ್ದಾರೆ. ಯಾಕೆ ಗಾಬರಿ ಆಗ್ತಾ ಇದ್ದಾರೆ? ಇದುವರೆಗೂ ಇಂತಹ ಕಾರ್ಯವನ್ನು ನಾವು ಯಾವತ್ತೂ ಕೂಡ ನೋಡಿಲ್ಲ. ಯಾಕಂದ್ರೆ ಆ ಕಾರ್ಯ ಮಾಡಿದಂಥವ್ರು ಯಾರೇ? ನರ ಅವತಾರಿಯಾಗಿ ಬಂದಿರುವ ದೇವರು, ಸೃಷ್ಟಿಕರ್ತನಾದ ದೇವರು, ಆತನು ಮಾಡುವಂತ ಕಾರ್ಯ ಅದು ಪ್ರಿಯರೇ. ಆ ಕಾರ್ಯ ಮಾಡೋದಕ್ಕೆ ಶಕ್ತಿಯನ್ನು ದೇವರು ಯಾರಿಗೆ ಕೊಟ್ಟಿದ್ದಾರೆ? ಆತನ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮ ಸಂಗಡ ಇರುವಾಗ ಕೊರತೆ ನೀಗಿಸಲ್ಪಡುತ್ತೆ, ದೇವರು ನಮ್ಮ ಸಂಗಡ ಇರುವಾಗ ಕಷ್ಟ ತೊಲಗಿಸಲ್ಪಡುತ್ತೆ, ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಕಣ್ಣೀರು ಏನಾಗುತ್ತೆ? ಮೂರನೇದಾಗಿ ಒರೆಸಲ್ಪಡುತ್ತೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಮೊದಲು 11 ವಚನಗಳನ್ನು ಓದುವಾಗ ಅಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಅವರು ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರುವುದಕ್ಕಾಗಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಯೇಸು ಸ್ವಾಮಿ ಈ ಲೋಕಕ್ಕೆ? ಪರಲೋಕ ರಾಜ್ಯ, ಸ್ವರ್ಗ ಅದು ಯಾವ ತರ ಇದೆ ಎಂಬುದಾಗಿ ತಿಳಿಸಿ ಹೇಳುವುದಕ್ಕಾಗಿ, ಅಲ್ಲಿಗೆ ನಾವು ಮುಟ್ಟಬೇಕಾದ್ರೆ ಯಾವ ಕಾರ್ಯಗಳನ್ನು ಈ ಲೋಕದಲ್ಲಿ ನಾವು ಮಾಡಬೇಕು ಎಂಬುದಾಗಿ ತಿಳಿಸಿ ಹೇಳುವುದಕ್ಕಾಗಿ ಏನ್ ಮಾಡಿದ್ದಾರೆ? ಪರಲೋಕದಿಂದ ಹೊರಟು ಬಂದಿದ್ದಾರೆ. ಆತನು ಸುವಾರ್ತೆಯನ್ನು ಸಾರ್ತಾ ಇರಬೇಕಾದ್ರೆ ಜನರು ಒತ್ತೊತ್ತಾಗಿ ಆತನ ಮೇಲೆ ಏನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು? ಬೀಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ಆತನು ಆ ಒಂದು ಸಮುದ್ರದ ಪಕ್ಕದಲ್ಲಿ ಇರುವಾಗ, ಅಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಅಲ್ಲಿರುವಂತ ಹಡಗಿನಲ್ಲಿ, ಒಂದು ಹಡಗಿನಲ್ಲಿ ಏನ್ ಮಾಡಿದ್ರಿ? 2 ಹಡಗುಗಳಿದ್ದು, ಒಂದು ಹಡಗಿನಲ್ಲಿ ಏರಿ ನಿಂತುಕೊಂಡು ಏನ್ ಮಾಡಿದ್ರಿ? ಉಪದೇಶ ಮಾಡೋದಕ್ಕಾಗಿ ಅವರು ಪ್ರಾರಂಭ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ಕೂತ್ಕೊಂಡಿದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಮಾಡೋದೆಲ್ಲ ಮುಗಿದ ಮೇಲೆ ಏನಾಯ್ತು? ಜನರೆಲ್ಲರೂ ತಮ್ಮ ಮನೆಗಳಿಗೆ ಹೊರಟೋದ್ರು ಪ್ರಿಯರೇ. ಅವಾಗ ಯೇಸು ಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ. ಅಲ್ಲಿ ಸನ್ನಿವೇಶ ಹೆಂಗಿದೆ ಅಂದ್ರೆ, ಇವ್ರು ರಾತ್ರಿ ಎಲ್ಲ ಏನ್ ಮಾಡಿದಾರ್ರಿ? ನೈಟ್ ಡ್ಯೂಟಿ ಇರುತ್ತೆ. ರಾತ್ರಿ ಎಲ್ಲ ಏನ್ ಮಾಡಿದಾರ್ರಿ? ಮೀನುಗಳನ್ನು ಹಿಡಿಯುವುದಕ್ಕಾಗಿ ಸಮುದ್ರಕ್ಕೆ ಹೋಗಿದ್ದಾರೆ. ಓದೊಂದು ಸಮಯದಲ್ಲಿ ಮೀನುಗಳನ್ನು ಹಿಡಿಯುವುದಕ್ಕಾಗಿ ಹೋದಂತ ಸಮಯದಲ್ಲಿ ಬೆಳಗಾದ ಮೇಲೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ತಮ್ಮ ನೆಟ್ಸ್ ಗಳನ್ನ, ಒಂದು ಮೀನಿನ ಬಲೆಗಳನ್ನ ಏನ್ ಮಾಡ್ತಾ ಇದ್ದಾರೆ? ತೊಳಿತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ತೊಳಿತಾ ಇದ್ದಾರೆ. ರೊಟ್ಟಿ ಮಾಡೋದು ಮುಗಿದ್ಮೇಲೆ ರೊಟ್ಟಿ ಬಂಡಿ ಹೆಂಗೆ ಇಡ್ತೀರಿ ನೀವು? ಏನ್ ಮಾಡ್ತೀರಿ? ತೊಳಿತೀರಿ. ಸಿಮೆಂಟ್ ಕೆಲಸ ಮಾಡುವಂಥವ್ರು, ಗಾರೆ ಕೆಲಸ ಮಾಡುವಂಥವ್ರು ಎಲ್ಲ ಮುಗಿದ್ಮೇಲೆ ಸಾಯಂಕಾಲ ಯಾವಾಗ ಆಗ್ತಾ ಅಂತೇಳಿ ಕಾಯ್ತಾ ಇರ್ತಾರೆ. ಯಾಕೆ ಹೇಳ್ರಿ? ಬಾಂಡ್ಲಿಗಳೆಲ್ಲ ಕ್ಲೀನ್ ಮಾಡ್ಬೇಕು. ಬಾಂಡ್ಲಿ ಅಂದ್ರೆ ಮತ್ತೆ ಅಲ್ಲೆಲ್ಲ ನಾವು ಚಿಕ್ಕವರಿರ್ಬೇಕಾದ್ರೆ ಏನಂದ್ರೆ, ಯಾರಿಗಾದ್ರೂ ತಲೆ ಕೂದಲುಗಳನ್ನೆಲ್ಲ ತೆಗೆಸ್ಬಿಟ್ರೆ ನಾವೇನಂತಿದ್ವಿ? ಬಾಂಡ್ಲಿ ಬಂದ ಅಂತ. ಬೆಂಗಳೂರವರು, ನಾವು ಮನೆ ಕಟ್ತಾ ಇರಬೇಕಾದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡಿದಂಥ ಮಕ್ಕಳು ಬಂದು ಪರಿಚಯ ಮಾಡಿದ್ರು, ಸೇವೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ಮೇಲ್ಗಡೆ ಮನೆ ಕಟ್ತಾ ಇರಬೇಕಾದ್ರೆ, ಜಲ್ದಿ ಬೇಗ ಬಾಂಡ್ಲಿ ಎತ್ತಿಕೊಡು ಅಂತ. ಬಾಂಡ್ಲಿ ಅಂದ್ರೆ ಏನಂತೇಳಿ ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ಕೆಲವು ಜನರಿಗೆ ಗೊತ್ತಿಲ್ಲ ಬಾಂಡ್ಲಿ ಅಂತಂದ್ರೆ ಏನ್ರಿ? ಪುಟ್ಟಿಗೆ ಬಾಂಡ್ಲಿ ಅಂತಾರೆ. ಯಾವುದಕ್ಕೆ? ಪುಟ್ಟಿಗೆ ಏನಂತಾರೆ ಅವರು? ಬಾಂಡ್ಲಿ ಎತ್ಕೊಡಯ್ಯ, ಬೇಗ ಎತ್ಕೊಡು ಅಂತೇಳಿ ಅಂತ ಇದ್ರು. ಅವ್ರನ್ನ ಕೇಳಿದಾಗ ಅವ್ರು ಇಲ್ಲಯ್ಯ, ಬೆಂಗಳೂರು ಭಾಷೆ ಇದು, ಬಾಂಡ್ಲಿ ಅಂತೀವಿ ನಾವು. ಏನಂತೇಳಿ? ಪುಟ್ಟಿ ಅನ್ನಲ್ಲ, ನಾವು ಬಾಂಡ್ಲಿ ಅಂತೀವಿ ಅಂತೇಳಿ ಅಂದ್ರೆ. ಹಲ್ಲೆಲೂಯಾ. ನಮ್ಮ ಹಳ್ಳಿಯಲ್ಲಿ ಯಾರಾದ್ರೂ ಒಬ್ರು ತಲೆ ಕೂದಲಿರ್ಲಾರ್ದವ್ರು ಏನಾದ್ರು ಅವ್ರ ಮುಂದೆ ಹೋಗಿ ಬಾಂಡ್ಲಿ ಅಂತ ಅಂದ್ಬಿಟ್ರೆ, ನಾವು ಪುಟ್ಟಿನೇ ಎತ್ತ ಅಂತೇಳಿ ಅನ್ನೋ ಬದಲು ಪುಟ್ಟಿಯಲ್ಲಿ ಯಾರಾದ್ರೂ ಎತ್ತಾಗಿದ್ರೆ ಅವರಿಗೆ ಬಾಂಡ್ಲಿ ಎತ್ತಂತಂದ್ರೆ ಅವ್ರು ಏನ್ ಮಾಡ್ತಾರೆ? ನಮಗೆ ಜಗಳಕ್ಕೆ ಬರ್ತಾರೆ ಗ್ಯಾರಂಟಿ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ನಮ್ಮಲ್ಲಿ ಅದು ಏನಾಗುತ್ತೆ? ಅಪಾರ್ಥವಾಗಿರ್ತಕ್ಕಂಥ ಶಬ್ದ ಅದು. ಯಾವುದು? ಬಾಂಡ್ಲಿ ಅನ್ನುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ,
ಮೇಷನ್ ಕೆಲಸ ಮಾಡುವಂತವ್ರು ಕೆಲಸ ಆದ್ಮೇಲೆ ಏನ್ ಮಾಡ್ತಾರೆ, ಎಲ್ಲವನ್ನ ಕ್ಲೀನ್ ಮಾಡಿ ತೊಳೆದಿಡ್ತಾರೆ. ಇವರು ಕೂಡ ಮೀನು ಬಲೆಗಳನ್ನ ಏನ್ ಮಾಡ್ತಾ ಇದ್ದಾರೆ, ತೊಳಿತಾ ಇದ್ದಾರೆ. ತೊಳೆದು ಏನ್ ಮಾಡ್ತಾರೆ, ಅದನ್ನ ಚೆನ್ನಾಗಿ ಆರೈಕೆ ಮನೆಗೆ ಏನ್ ಮಾಡ್ತಾರೆ, ತೆಗೆದುಕೊಂಡು ಹೋಗ್ತಾರೆ. ಪ್ರಿಯರೇ, ತೊಳಿತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ಬನ್ನಿ ಮೀನಿನ ಬೇಟೆಗಾಗಿ ನಾವು ಹೋಗೋಣ ಅಂತೇಳಿ. ಏನಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಮೀನಿನ ಬೇಟೆಗಾಗಿ ಹೋಗೋಣ ಬನ್ನಿ ಎಂಬುದಾಗಿ ಹೇಳಿದಾಗ ಆ ಕಡೆಯಿಂದ ರಿಪ್ಲೈ ಬಂತು. ಪ್ರಿಯರೇ, ಏನಂತ ಹೇಳಿ ರಿಪ್ಲೈ ಬಂತು, ಓದ್ತೀರ ಒಂದ್ಸಾರಿ. ಲೂಕನ ಬರೆದ ಸುವಾರ್ತೆ. ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ. ಹಲ್ಲೆಲೂಯಾ. ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇವೆ, ನಮಗೆ ಮೀನು ಒಂದು ಮೀನು ಕೂಡ ಏನಾಗ್ಲಿಲ್ಲ, ಸಿಗ್ಲಿಲ್ಲ. ಒಂದು ಮೀನು ಕೂಡ ನಾವು ಎಷ್ಟು ಹುಡುಕಿದೀವಿ, ರಾತ್ರಿ ಎಲ್ಲ ಹುಡುಕಿದೀವಿ. ನಾವೇನು ಸಾಮಾನ್ಯವಾದವರಲ್ಲ, ನಮ್ಮ ವೃತ್ತಿನೇ ಮೀನು ಬೇಟೆ ಆಡುವಂಥದ್ದು. ಬೆಸ್ತರು ನಾವು ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗಲೇ ತೊಳೆದಿದೀವಪ್ಪ, ಈಗ ಹೋಗಿ ಏನ್ ಮಾಡ್ಬೇಕು, ನಾವು ಮನೆಗೆ ಹೋಗಿ ರೆಸ್ಟ್ ಮಾಡ್ಬೇಕು. ರಾತ್ರಿ ಎಲ್ಲ ಕಣ್ಣಿಗೆ ಏನಿಲ್ಲ, ನಿದ್ದೆ ಇಲ್ಲ, ಬಲೆ ಹಾಕಿದೀವಿ, ತೆಗ್ದಿದ್ದೀವಿ, ಕೈಯೆಲ್ಲ ನೋವು ಬಂದಿದ್ದೇವೆ. ಅದು ಏನಂತೀವಿ, ಹುಟ್ಟ ಅಂತಾರ, ಏನಂತಾರ, ಹುಟ್ಟು ಹಾಕಿ ಕೈಗಳೆಲ್ಲ ಏನಾಗಿದ್ದಾವೆ, ನೋವು ಬಂದಿದ್ದಾವೆ ಅಂತೇಳಿ. ಹಲ್ಲೆಲೂಯಾ. ಒಂದೊಂದು ರೀಸನ್ಗಳನ್ನ ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಸಂಗಡ ಯಾರಿದ್ದಾರೆ ಎಂಬುದಾಗಿ. ಆತನು ಮಾತಿನಿಂದಲೇ ಸರ್ವವನ್ನ ಸೃಷ್ಟಿ ಮಾಡುವಂತಹ ದೇವರು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಆತನು ಹೇಳ್ತಾ ಇದ್ದಾನೆ ಏನಂತೇಳಿ, ನಡೀರಿ ಮೀನಿನ ಬೇಟೆಗಾಗಿ ನಾವು ಹೊರಡೋಣ ಅಂತೇಳಿ. ಯಾವಾಗ ಯೇಸು ಸ್ವಾಮಿ ಅವರ ಮಾತನ್ನು ಹೇಳಿದ್ರು, ಆದ್ರೂ ಕೂಡ ಹೇಳ್ತಾ ಇದ್ದಾನೆ ಪೇತ್ರ ಏನಂತೇಳಿ, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿವಿ, ಆದ್ರೂ ಕೂಡ ನಮ್ದು ಕೆಲಸ ಆಗ್ಲಿಲ್ಲ. ಕೆಲವರು ಇಲ್ಲರಿ, ಅಷ್ಟು ವಾರ ನಡ್ಕೊಂಡು ಇಷ್ಟು ವಾರ ನಡ್ಕೊಂಡು ಬರ್ತಾನೆ ಇದೀವ್ರಿ, ಆದ್ರೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಹೇಳ್ರಿ, ಯಾಕಾಗ್ತಾ ಇಲ್ಲ? ಗುರು ಹೇಳಿದ ಹಾಗೆ ನೀನು ಕೇಳ್ತಾ ಇಲ್ಲ. ಗುರುವಿನ ಮಾತನ್ನ ಮೀರಿ ನೀನು ನಡೀತಾ ಇದೀಯಾ. ಸತ್ಯ ಏನೆಂಬುದಾಗಿ ತಿಳಿದಾಗಲೂ ಕೂಡ ಸತ್ಯಕ್ಕೆ ವಿಧೇಯತೆಯನ್ನ ತೋರಿಸದೆ ವಿರೋಧತೆಯನ್ನೇ ನೀನ್ ಏನ್ ಮಾಡ್ತಾ ಇದೀಯಾ, ತೋರಿಸ್ತಾ ಇದೀನಿ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಆತನು ಏನನ್ಬೋದಾಗಿತ್ತು, ಪೇತ್ರ, ಸ್ವಾಮಿ ನಮ್ ಟೈಮ್ ಆಗಿಬಿಟ್ಟಿದೆ, ನಾವು ಮನೆಗೆ ಹೋಗ್ತೀವಿ ಬೇಗ. ಹಲ್ಲೆಲೂಯಾ. ಎರಡನೇದಾಗಿ ಏನ್ ಅನ್ಬೋದಾಗಿತ್ತು, ಸ್ವಾಮಿ ಇಷ್ಟೊತ್ತು ನಮಗೇನಾಗಿದೆ, ಕಷ್ಟಪಟ್ಟು ಸಾಕಾಗಿದೆ, ನಾವು ಟೈರ್ಡ್ ಆಗಿಬಿಟ್ಟಿವಿ, ನಮ್ಮ ಮನೆಗೆ ನಾವು ಹೋಗ್ತೀವಿ. ಮೂರನೇದಾಗಿ ಏನಂತ ಹೇಳ್ತಾ ಇದ್ದೇನೆ ಪೇತ್ರ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿವಿ, ನಮ್ಮಿಂದನೇ ಆಗ್ಲಿಲ್ಲ. ನೀನೊಬ್ಬ ಬಡಿಗೆತನ ಕೆಲಸ ಮಾಡುವಂತ ವ್ಯಕ್ತಿ, ಬೇಕಾದ್ರೆ ನೀನೇನ್ ಮಾಡ್ತೀಯ, ಮಂಚ ಮಾಡಿಕೊಡಂದ್ರೆ ಮಾಡಿಕೊಡ್ತೀಯ, ಕಿಟಕಿ ಮಾಡಿಕೊಡಂದ್ರೆ ಮಾಡಿಕೊಡ್ತೀಯ, ಇನ್ನೊಂದು ಮುನ್ನೊಂದು ಮಾಡಿಕೊಡಂದ್ರೆ ಮಾಡಿಕೊಡ್ತೀಯ. ಆದ್ರೆ ಮೀನು ಹಿಡಿಯುವುದರಲ್ಲಿ ನಾವು ಏನಾಗಿದ್ದೇವೆ, ಎಕ್ಸ್ಪರ್ಟ್ ಆಗಿದ್ದೇವೆ. ದಯವಿಟ್ಟು ಯಾರು ಕೂಡ ಗಲಾಟೆ ಮಾಡಬಾರ್ದು, ನಿಶ್ಶಬ್ದವಾಗಿ. ಹಲ್ಲೆಲೂಯಾ. ಮೀನು ಹಿಡಿಯುವುದರಲ್ಲಿ ನಾವು ಏನಾಗಿದ್ದೇವೆ, ಎಕ್ಸ್ಪರ್ಟ್ ಆಗಿದ್ದೇವೆ. ನಮಗೆ ನೀನ್ ಯಾಕೆ ಹೇಳಕ್ ಬಂದಿ ಎನ್ನುವ ರೀತಿಯಲ್ಲಿ ಪೇತ್ರನ್ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಗುರುವೇ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿವಿ, ಒಂದು ಮೀನು ಕೂಡ ಸಿಗಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆದರೆ ಅಲ್ಲಿ ಏನಂತ ಇದ್ದಾನೆ ಪೇತ್ರ, ಆದರೆ ಒಂದ್ಸಾರಿ ಹೋದ್ರೆ ಮುಂದಿನ ವಚನ, ಆದರೆ ನಿನ್ನ ಮಾತಿನ ಮೇರೆಗೆ ಬಲೆಗಳನ್ನ ಹಾಕುತ್ತೇನೆ ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಯಾವಾಗ ಆ ಪೇತ್ರ ತನ್ನಲ್ಲಿರ್ತಕ್ಕಂಥ ಅವಿಶ್ವಾಸದ ಮಾತನ್ನು ಹೇಳಿದ ಮೇಲೆ ವಿಶ್ವಾಸದ ಮಾತನ್ನ ಒಂದು ಹೇಳ್ತಾ ಇದ್ದಾನೆ. ಆದರೆ ಗುರುವೇ, ಈ ಸಮಯದಲ್ಲಿ ನಿನ್ನ ಮಾತಿನ ಮೇರೆಗೆ ನಾವು ಬಲೆಗಳನ್ನ ಹಾಕುತ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರೇರೆ, ಯಾವಾಗ ಆ ಮಾತನ್ನ ಪೇತ್ರನು ಹೇಳಿದನು, ಸ್ವಾಮಿಯವರು ಮೀನಿನ ಬೇಟೆಗಾಗಿ ಅವರ ಸಂಗಡ ಹೋದ್ರು. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಮೊದಲು ಏನಂತ ಹೇಳಿದ್ರು, ದೋಣಿಯನ್ನ ಆಳವಾಗಿ ನೀವು ನಡೆಸಿರಿ. ದೋಣಿಯನ್ನ ಎಲ್ಲಿ ನಡೆಸಬೇಕು, ಆಳವಾದಂತ ಸ್ಥಳಕ್ಕೆ. ಹಲ್ಲೆಲೂಯಾ. ಅದೇ ಸಮುದ್ರ, ಅದೇ ಮನುಷ್ಯರು, ಅದೇ ದೋಣಿ, ಅದೇ ಬಲೆಗಳು, ಅದೇ ವಾತಾವರಣ. ಆದ್ರೆ ಅಲ್ಲಿ ಯಾರಿದ್ದಾರೆ ಈ ಸಮಯದಲ್ಲಿ? ಯೇಸು ಕ್ರಿಸ್ತನಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೆ. ಸ್ವಾಮಿ ಅವರು ಹೇಳಿದ ರೀತಿಯಲ್ಲಿ ನಡೆಯುವಾಗ ಅವರು ಬಲೆಗಳನ್ನ ಹಾಕ್ತಾರೆ ಪ್ರಿಯರೇ. ಬಲೆಗಳನ್ನ ಹಾಕಿದ್ರು, ಹಿಂಗ್ ತೆಗಿತಾ ಇದ್ದಾರೆ. ಅವ್ರಿಗೆ ಗೊತ್ತು, ಏನಪ್ಪ ಗುರು ಹೇಳಿದನ, ಗುರುವಿನ ಮಾತಿಗೆ ನಾವು ವಿಧೇಯತೆಯನ್ನ ತೋರಿಸ್ಬೇಕು, ಅದ್ರ ಸಲಗೆ ಬಂದೀವಿ ಅಂತೇಳಿ ಅವ್ರು ಒಂದೊಂದು ರೀತಿಯಲ್ಲಿ ಮಾತಾಡ್ಕೊಳ್ತಾರೆ.
ಅಲ್ಲೆಲ್ಲೂಯ್ಯ. ಮಾತಾಡ್ಕೊಂಡ್ರು ಹಿಂಗೆ ಹೇಳ ಬರಲಿಲ್ಲ ಅನ್ಕೊಂಡ್ರು ಏನಂತೇಳಿ, ಒಂದು ವೇಳೆ ಕೆಳಗಡೆ ಎಲ್ಲೋ ಒಂದು ಕಟ್ಟಿಗೆ ಸಿಗಕ್ಕೊಂಡದ ಅದಕ್ಕೆ ಬರಲಿಲ್ಲ ಅಂತೇಳಿ. ಮತ್ತೆ ಹೇಳಿದ್ರು ಒಂದು ವೇಳೆ ಕಲ್ಲಿಗೆ ಎಲ್ಲಾದ್ರೂ ಸಿಗಕ್ಕೊಂಡಿರ್ಬೋದು, ಯಾವುದಾದ್ರೂ ಒಂದು ಸ್ಥಳಕ್ಕೆ ಗಿಡಗಳಿಗೆ ಸಮುದ್ರದಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ಒಂದು ವೇಳೆ ಸಿಕ್ಕಿ ಹಾಕಿಕೊಂಡಿರ್ಬೋದು ಅಂತೇಳಿ ಎಳಿತಾ ಇದ್ರೆ ಬರ್ತಾ ಇಲ್ಲ. ಹಂಗೆ ಎಳಿತಾ ಇದ್ರೆ ಬರ್ತಾ ಇಲ್ಲ. ಇನ್ನು ಒಬ್ಬರನ್ನ ಸಹಾಯಕರನ್ನಾಗಿ ಕರೆದುಕೊಂಡ್ರು. ಹಿಂಗೆ ಎಳೆದ ತಕ್ಷಣ ಆ ಬಲೆಗೆ ತುಂಬೆಲ್ಲ ಏನ್ ತುಂಬಿಕೊಂಡಿದೆ, ಮೀನುಗಳು ತುಂಬಿಕೊಂಡಿದ್ದಾವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆವತ್ತಿನ ದಿವಸ ಅವರಿಗೆ ಊಟಕ್ಕೆ ಇಲ್ಲ. ಅವರಿಂದ ಜೀವಿತ ಕಣ್ಣೀರಿನ ಜೀವಿತ ಆಗ್ಬೇಕಾಗಿತ್ತು. ಅವರು ಕಷ್ಟದಲ್ಲಿದ್ರು, ಕೊರತೆಯಲ್ಲಿದ್ರು. ಆದ್ರೆ ಯೇಸು ಅವರ ಸಂಗಡ ಇರುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿದ ಮಾತಿಗೆ ವಿಧೇಯತೆಯನ್ನು ತೋರಿಸಿದಾಗ ಅದೇ ಸಮುದ್ರದಲ್ಲಿ ಅದೇ ಬೆಸ್ತರು, ಆದರೆ ಮೀನು ಇಲ್ಲದವರಾಗಿ ಬರೀ ಕೈಲೇ ಬಂದಿರಬೇಕಾದ್ರೆ ಈ ಸಮಯದಲ್ಲಿ ಯೇಸುವಿನ ಸಂಗಡ ಹೋಗಿ ಅವರು ಬರೀ ಕೈಲೇ ಬರಲಿಲ್ಲ. ಹೆಂಗ್ ಬಂದ್ರು? ತುಂಬಿ ತುಳುಕುವ ಹಾಗೆ ಬಂದ್ರು. ಅವ್ರ ಹತ್ರ ಇರುವಂತದ್ದು ಎರಡೇ ದೋಣಿಗಳು. ಎರಡು ದೋಣಿಗಳು ಏನಾದುವಂತೆ? ತುಂಬಿರುವಂತೆ. ರಾಶಿ ರಾಶಿಯಾಗಿರ್ತಕ್ಕಂಥ ಮೀನುಗಳು ಏನಾದುವಂತೆ? ಸಿಕ್ಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ಕಣ್ಣೀರನ್ನ ಯೇಸು ಏನ್ ಮಾಡ್ತಾರೆ? ಒರೆಸ್ತಾರೆ ಪ್ರಿಯರೇ. ನಾವು ಯಾವುದಕ್ಕೂ ಭಯ ಪಡಬಾರದು. ದೇವರು ನಮ್ಮ ಸಂಗಡ ಇದ್ದಾನೆ. ನಮ್ಮನ್ನ ಬದುಕಿಸುವುದಕ್ಕಾಗಿಯೇ ಭಗವಂತನಾದ ಆತನ ಧರೆಗೆ ಇಳಿದು ಬಂದಿದ್ದಾನೆ. 4ನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಸಂಗಡ ದೇವರು ಇರುವಾಗ ನಾವು ಕೂಡಿಸಲ್ಪಡ್ತೀವಿ. ನಾವೇನಾಗ್ತೀವಿ? ಕೂಡಿಸಲ್ಪಡ್ತೀವಿ. ಮೊದಲನೇದಾಗಿ ನಾನು ಏನ್ ಹೇಳಿದ್ನೆ, ನಮ್ಮ ಸಂಗಡ ದೇವರು ಇರುವಾಗ ನಮಗೆ ಕೊರತೆ ಏನಾಗುತ್ತೆ? ನೀಗಲ್ಪಡುತ್ತೆ. ಕಾನಾ ಊರಿನ ಮದುವೆ ಕೊರತೆಯನ್ನ ದೇವರು ಏನ್ ಮಾಡಿದ್ರು? ನೀಗಿಸಿದ್ರು. ನಮ್ಮ ಸಂಗಡ ದೇವರು ಇರುವಾಗ ಎರಡನೇದಾಗಿ ಏನಾಗುತ್ತೆ? ಕಷ್ಟ ತೊಲಗಿಸಲ್ಪಡುತ್ತೆ. ಹಲ್ಲೆಲೂಯಾ. ತೆರೆಗಳು ಬಿರುಗಾಳಿಯನ್ನ ತನ್ನ ಬಾಯಿ ಮಾತಿನಿಂದಲೇ ದೇವರು ಏನ್ ಮಾಡಿದ್ರಿ? ನಿಲ್ಲಿಸಿದ್ರು ಪ್ರಿಯರು. 3ನೇದಾಗಿ ನಾವು ನೋಡಿದ್ವಿ, ಕಣ್ಣೀರನ್ನ ದೇವರು ಏನ್ ಮಾಡ್ತಾರೆ? ಒರೆಸ್ತಾರೆ ಪ್ರಿಯರ, ಅವರು ನಮ್ಮ ಸಂಗಡ ಇರುವಾಗ. ಈ ಸಮಯದಲ್ಲಿ 4ನೇದಾಗಿ ನಾವು ನೋಡೋಣ, ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಎಲ್ಲವೂ ಕೂಡ ಏನಾಗುತ್ತೆ? ಕೂಡಿಸಲ್ಪಡುತ್ತೆ. ಏನಾಗುತ್ತೆ? ಕೂಡಿಸಲ್ಪಡುತ್ತೆ. ಒಂದ್ಸಾರಿ ನೀವು 2ನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 10ನೇ ವಚನ, ಬೇಗ ಬೇಗ 2ನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 10ನೇ ವಚನ. ಅದೇ ರೀತಿಯಾಗಿ ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 3ನೇ ವಚನ. ಬೇಗ ಬೇಗ. ಸೇನಾಧೀಶ್ವರನಾದ ಯೆಹೋವ ದೇವರು ಎಸ್ ಕಂಟಿನ್ಯೂ. ಅವನು ಅಭಿವೃದ್ಧಿ ಹೊಂದುತ್ತಾ ಅವನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಹಲ್ಲೆಲೂಯಾ. ಯಾರವನು? ಕುರಿ ಕಾಯುವಂತ ಹುಡುಗ. ಯಾರವನು? ಮನೆಯಿಂದ ಕುಟುಂಬದಿಂದ ತಿರಸ್ಕಾರ ಹೊಂದಿದಂತ ಹುಡುಗ. ಯಾರವನು? ದೇವರು ಆಯ್ಕೆ ಮಾಡಿಕೊಂಡಿರುವಂತ ದಾವೀದನು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನು ಏನಾದ? ಕೂಡಿಸಲ್ಪಡ್ತಾ ಹೋದ, ಅಭಿವೃದ್ಧಿ ಹೊಂದುತ್ತಾ ಹೋದ. ಯಾವ ವಿಷಯದಲ್ಲಿ ಅವನು ತಿರಸ್ಕಾರಕ್ಕೆ ಒಳಗಾಗಲಿಲ್ಲ. ಸ್ವಂತ ತಂದೆ ತಿರಸ್ಕಾರ ಮಾಡಿದಾಗಲೂ ಕೂಡ, ಅಣ್ಣ ತಮ್ಮಂದಿರು ತಿರಸ್ಕಾರ ಮಾಡಿದಾಗಲೂ ಕೂಡ, ಕುಟುಂಬದವರು ತಿರಸ್ಕಾರ ಮಾಡಿದಾಗಲೂ ಕೂಡ, ಬಂಧು ಮಿತ್ರರು ತಿರಸ್ಕಾರ ಮಾಡಿದಾಗಲೂ ಕೂಡ, ಊರಿನವರು ತಿರಸ್ಕಾರ ಮಾಡಿದಾಗಲೂ ಕೂಡ ದೇವರು ಅವನನ್ನ ತಿರಸ್ಕಾರ ಮಾಡಲಿಲ್ಲ, ದಾವೀದನನ್ನ. ಯಾಕಂದ್ರೆ ದಾವೀದನು ಎಲ್ಲಿದ್ದರೂ ಕೂಡ ದೇವರಿಗೆ ಮೆಚ್ಚುಗೆಯಾದಂತ ಕಾರ್ಯಗಳನ್ನ ಮಾಡುವಂತ ವ್ಯಕ್ತಿಯಾಗಿದ್ದ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರಿ ಕಾಯುವಂತ ಹುಡುಗನನ್ನ ಮನುಷ್ಯರನ್ನ ಕಾಯುವಂತ ರಾಜನನ್ನಾಗಿ ದೇವರು ಏನ್ ಮಾಡಿದ್ರಿ? ಅಭಿಷೇಕ ಮಾಡಿದ್ರು. ಹಲ್ಲೆಲೂಯಾ. ಹೆಣ್ಣು ಕೊಟ್ಟ ಮಾವನೇ ತಿಳಿದು ಸಾಯಿಸಬೇಕು ಅಂತೇಳಿ ಈಟಿಯನ್ನು ಒಗಿತಾನೆ, ಬಿಲ್ಲುಗಳನ್ನ ಹೊಡಿತಾನೆ. ಆದರೆ ದಾವೀದನನ್ನ ಸಾಯಿಸ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ತಪ್ಪಿಸುವಂತ ದೇವರು ಯಾರ ಸಂಗಡ ಇದ್ರು? ದಾವೀದನ ಸಂಗಡ ಇದ್ರು. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ದೇವರು ಈ ವರ್ಷ ನಮಗೆ ವಾಗ್ದಾನ ಮಾಡಿದ್ದಾರೆ. ಏನಂತೇಳಿ? ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನಗೆ ಹಿಮ್ಮುಖನಾಗಿ ಮುಮ್ಮುಖನಾಗಿ ಇರುತ್ತೇನೆ. ನೀನು ಖಂಡಿತವಾಗಿ ಕೂಡಿಸಲ್ಪಡುವಂತ ವ್ಯಕ್ತಿ ಆಗ್ತೀಯ, ನೀನು ಅಭಿವೃದ್ಧಿ ಹೊಂದುವಂತ ವ್ಯಕ್ತಿ ಆಗ್ತೀಯ. ಯಾರಿಗಾದ್ರೂ ಶಾಪ ಅಂದ್ರೆ ಇಷ್ಟನಾ? ಮರಣ ಅಂದ್ರೆ ಇಷ್ಟನಾ? ರೋಗ ಅಂದ್ರೆ ಇಷ್ಟನಾ? ಬಲಹೀನತೆ ಅಂದ್ರೆ ಇಷ್ಟನಾ? ಯಾರಿಗೂ ಕೂಡ ಇಷ್ಟ ಇಲ್ಲ. ಎಲ್ಲರೂ ಕೂಡ ನಾವೇನಾಗ್ಬೇಕು? ಉನ್ನತವಾಗಿರುವಂತ ಸ್ಥಿತಿಯಲ್ಲಿ ಇರಬೇಕಂತೇಳಿ ನಾವು ಬಯಸುವವರಾಗ್ತೀವಿ ಪ್ರಿಯರೇ. ದೇವರ ಬಯಕೆಯು ಕೂಡ ಅದುವೇ ಆಗಿದೆ. ದೇವರ ವಾಕ್ಯ ಹೇಳ್ತಾ
ಇದೆ, ಸತ್ಯವೇದ ಹೇಳ್ತಾ ಇದೆ, ನಾವು ಐಶ್ವರ್ಯವಂತರಾಗಬೇಕೆಂದು ಆತನು ನಮಗೋಸ್ಕರ ಬಡವನಾದನು. ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ ಈ ಸಮಯದಲ್ಲಿ ಓದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಧರ್ಮ ಕಾರ್ಯವನ್ನ ಕುರಿತು ನನ್ನ ಅಭಿಪ್ರಾಯವನ್ನ ತಿಳಿಸುತ್ತೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯಾರು ಕೂಡ ಬಡವರಾಗಿ ಇರಬಾರ್ದು, ಬಡತನದಲ್ಲಿ ನಾವು ಇರಬಾರ್ದು. ಹಲ್ಲೆಲೂಯಾ. ನಾವು ಎಲ್ಲಾ ವಿಷಯಗಳಲ್ಲಿ ಕೂಡ ಏನಾಗ್ಬೇಕ್ರಿ, ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳಾಗಿ ನಾವು ಇರಬೇಕು. ದೇವರನ್ನ ನಂಬಿದ ಮಕ್ಕಳಂದ್ರೆ ಕೀಳು ಮಟ್ಟದಲ್ಲಿ ಯಾರು ಕೂಡ ನೋಡಬಾರ್ದು. ಅವರು ದೇವರನ್ನ ನಂಬಿದ್ದಾರೆ, ದೇವರು ಅವರನ್ನು ಏನ್ ಮಾಡಿದ್ದಾರೆ, ಮೇಲಕ್ಕೆತ್ತಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದ್ರೆ ನಮ್ಗೇನಿದೆ, ಶುಭ ಇದೆ. ಹಲ್ಲೆಲೂಯಾ. ನಾನು ಶಾಂತು ಸೇವೆಗೆ ಹೋಗುವಂತ ಸಮಯದಲ್ಲಿ ಸೆಗುಪದಲ್ಲಿ ನಮ್ಗೆ ಬಹಳ ಇಷ್ಟ ಒಗ್ಗರಣೆ ಮಿರ್ಚಿ. ಏನ್ ಮಾಡ್ತೀವಿ, ಸೇವೆ ಮುಗಿಸ್ಕೊಂಡು ಬಂದ್ಮೇಲೆ ಏನ್ ಮಾಡ್ತೀವಿ, ಅಲ್ಲಿ ಒಗ್ಗರಣೆ ಮಿರ್ಚಿ ತಿನ್ನಕ್ಕೆ ಹೋಗ್ತೀವಿ. ನಾವು ಹೋದಂಥ ಸಮಯದಲ್ಲಿ ಯಾರು ಇರಲ್ಲ, ನಾವಿಬ್ಬರೇ ಹೋಗ್ತೀವಿ, ಕೂತ್ಕೊಂತೀವಿ, ಆರ್ಡರ್ ಮಾಡ್ತೀವಿ, ಮೂರು ಒಗ್ಗರಣೆ ತಿಂತೀವಿ. ತಿಂದ ಮೇಲೆ ಯಾವಾಗ ನಾವು ಕಾಲಿಟ್ಟಿವೋ, ಕಾಲಿಟ್ಟ ಮೇಲೆ ಆ ಜಾಗ ಏನಾಗ್ಬಿಡುತ್ತೆ, ತುಂಬಿಡುತ್ತೆ. ಹಲ್ಲೆಲೂಯಾ. ಯಾಕೆ ತುಂಬುತ್ತೆ ಆ ಜಾಗ? ದೇವ್ರು ಏನ್ ಮಾಡ್ತಾನ್ರಿ, ನಾವು ಯಾವ ಸ್ಥಳದಲ್ಲಿ ಕಾಲಿಡ್ತೀವೋ ಅಲ್ಲಿ ಏನ್ ಮಾಡ್ತಾನೆ, ಸಮೃದ್ಧಿಯನ್ನ ಕೊಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಪ್ಪವರು ಕೂಡ ಹೋಗುವಂತ ಸಮಯದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಅಪ್ಪವರು ಕಾಲಿಡ್ತಾರೋ ಆ ಮನೆಗಳಿಗೆಲ್ಲ ದೇವ್ರು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ನಮ್ಮೊಳಗಡೆ, ನಮ್ಮಲ್ಲಿ ಯಾರಿದ್ದಾರೆ, ದೇವರಿದ್ದಾರೆ. ಹಲ್ಲೆಲೂಯಾ. ನಂಬಿದಂತ ಮಕ್ಕಳಾದ ನಮ್ಮೆಲ್ಲರಲ್ಲಿ ಯಾರಿದ್ದಾರೆ, ದೇವರಿದ್ದಾರೆ. ಅದೇ ಮಾತನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. 39ನೇ ಅಧ್ಯಾಯದಲ್ಲಿ ಮೊದಲು 6 ವಚನಗಳಲ್ಲಿ ಸತ್ಯವೇದ ಹೇಳ್ತಾ ಇದೆ, ಆದಿಕಾಂಡ ಪುಸ್ತಕದಲ್ಲಿ ಒಬ್ಬ ವ್ಯಕ್ತಿಯನ್ನ ಸ್ವಂತ ಸಹೋದರರು ಸಾಯಿಸಬೇಕು ಅಂತೇಳಿ ಅಂದ್ರು. ಆದ್ರೆ ಇವನು ಸಾಯಿಸೋದ್ರಿಂದ ನಮಗೆ ಪ್ರಯೋಜನ ಏನಿಲ್ಲ, 20 ರೂಪಾಯಿ ಬೆಳ್ಳಿ ನಾಣ್ಯ ಆದ್ರೂ ಸಿಗುತ್ತೆ ಅಂತೇಳಿ ಏನ್ ಮಾಡಿದ್ರಿ, ಇಷ್ಮಾಯೇಲರಿಗೆ ಮಾರಾಟ ಮಾಡಿದ್ರು. ಮಾರಾಟ ಮಾಡಿದಂತ ಸಮಯದಲ್ಲಿ ಆ ಇಷ್ಮಾಯೇಲರು ಐಗುಪ್ತ ದೇಶಕ್ಕೆ ಅವನನ್ನ ಕರೆದುಕೊಂಡು ಹೋಗಿ ಪೋಟಿಫೋರನು ಎನ್ನುವಂತ ವ್ಯಕ್ತಿ ಯೋಸೇಫನನ್ನ ಏನ್ ಮಾಡಿದರಿ, ಕೊಂಡುಕೊಂಡ. ಯೋಸೇಫನು ಆ ಮನೆಯ ಒಳಗಡೆ ಒಬ್ಬ ಜೀತದಾಳಾಗಿ, ಕೂಲಿ ಆಳಾಗಿ, ಊಟ ಮಾಡುವುದಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಯಾವ ಹಣವನ್ನ ಕೊಡ್ತಾ ಇರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೋಸೇಫನು ಯಾವಾಗ ಆ ಮನೆಯ ಒಳಗಡೆ ಕಾಲಿಟ್ನೋ, ಅಲ್ಲಿ 3ನೇ ವಚನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓದ್ರಿ 3ನೇ ವಚನ. ಯೆಹೋವನು ಯೋಸೇಫನ ಸಂಗಡ ವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ. ಹಲ್ಲೆಲೂಯಾ. ಯೋಸೇಫನ ಸಂಗಡ ಯಾರಿದ್ದಾರೆ, ದೇವರಿದ್ದಾನೆ. ಪ್ರಿಯರೇ, ಯೋಸೇಫನನ್ನು ಯಾರು ಕೈ ಬಿಟ್ಟಿದ್ದಾರೆ, ಅಣ್ಣ ತಮ್ಮಂದರು ಕೈ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಯೋಸೇಫನ ಮೇಲೆ ಚಾಡಿ ಹೇಳ್ತಾ ಇದ್ದಾರೆ, ಕೋಪಿಷ್ಠರಾಗಿದ್ದಾರೆ. ಯೋಸೇಫನನ್ನ ಸಾಯಿಸಬೇಕು ಅಂತೇಳಿ ಬೇರೆ ದೇಶಕ್ಕೆ ಏನ್ ಮಾಡ್ಬಿಟ್ರು, ಮಾರಿಬಿಟ್ರು. ಪ್ರಿಯರೇ, ಆದ್ರೆ ವಾಕ್ಯ ಹೇಳ್ತಾ ಇದೆ, ಯೋಸೇಫನ ಸಂಗಡ ಯಾರಿದ್ದಾರಂತೆ, ಈ ದೇವರು ಇದ್ದಾರೆ. ಹಲ್ಲೆಲೂಯಾ. ಯಾವಾಗ ಯೋಸೇಫನು ಪೋಟಿಫೋರನ ಮನೆಯಲ್ಲಿ ಕಾಲಿಟ್ಟಂತ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಯೋಸೇಫನು ಮಾಡುವಂತ ಕೆಲಸ ಮುಟ್ಟಿದ್ದೆಲ್ಲ ಏನಾಗ್ತಾ ಇದೆ, ಚಿನ್ನ ಆಗ್ತಾ ಇದೆ. ಹಲ್ಲೆಲೂಯಾ. ಅವನು ಯಾಕೆ ಕೆಲಸ ಕೈ ಇಡ್ತಾನ, ಆ ಕೆಲಸವನ್ನೆಲ್ಲ ದೇವ್ರು ಏನ್ ಮಾಡ್ತಾ ಇದಾರೆ, ಸಾರ್ಥಕ ಪಡಿಸ್ತಾ ಇದ್ದಾರೆ, ಸಫಲ ಪಡಿಸ್ತಾ ಇದ್ದಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಯಾರು, ಆ ಮನೆಯ ಯಜಮಾನನಾಗಿರ್ತಕ್ಕಂಥ ಪೋಟಿಫೋರನಲ್ಲಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರಿಯರೇ, ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ, ಓದ್ರಿ, ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನ ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡ. ಫಸ್ಟ್ ಎಂಟ್ರಿ ಕೊಟ್ಟಾಗ ಹೆಂಗಿದ್ದಾರೆ, ಎಷ್ಟೋ ಜನರು ಕೂಲಿ ಕೆಲಸದವ್ರು ಇದ್ದಾರೆ, ಅವ್ರ ಮಧ್ಯದಲ್ಲಿ ಒಬ್ಬನ ರೀತಿಯಲ್ಲಿದ್ದ. ಆದ್ರೆ ಯೋಸೇಫ್ ಈಗ ಏನಾಗಿದ್ದಾನೆ, ಪ್ರತ್ಯೇಕನಾಗಿದ್ದಾನೆ. ಕಾರಣ ಏನು,
ದೇವರು ಆತನ ಸಂಗಡ ಇದ್ದಾರೆ, ಎಲ್ಲ ಕೆಲಸದವರು ಇದ್ದಾರೆ. ಆದ್ರೆ ಸ್ವಂತ ಸೇವಕನನ್ನಾಗಿ ಏನಂತೀವಿ, ಪಿ ಅಂತ ಹೇಳ್ತೀವಲ್ಲ, ಹಲ್ಲೆಲೂಯಾ, ಸ್ವಂತ ಸೇವಕನನ್ನಾಗಿ ಯಾರನ್ನ ನೇಮಕ ಮಾಡಿಕೊಂಡ್ರಿ? 44 ಯೋಸೇಫನನ್ನು ನೇಮಕ ಮಾಡಿಕೊಂಡ. ಮತ್ತೆ ಹೇಳ್ತಾ ಇದ್ದಾನೆ, ನೀನು ಸ್ವಂತ ಸೇವಕ, ನೀನು ಕೆಲಸ ಮಾಡಬೇಡ, ನೀನೇನು ಮಾಡು, ಕೆಲಸವನ್ನ ಮಾಡಿಸು. ಹಲ್ಲೆಲೂಯಾ, ನೀನು ಕೆಲಸ ಮಾಡಕ್ ಹೋಗ್ಬೇಡ, ಇಂತಿಂತ ಕೆಲಸ ಮಾಡು ಎಂಬುದಾಗಿ ನೀನು ಆಜ್ಞೆಯನ್ನ ಕೊಡುವಂತ ವ್ಯಕ್ತಿಯಾಗು ಎಂಬುದಾಗಿ ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ಆ ಕುಟುಂಬದಲ್ಲಿ ಇದ್ದಾಗ ಶೋಧನೆ ಬಂತು, ಸೆರೆಮನೆಗೆ ಹಾಕಿದ್ರು. ಸೆರೆಮನೆಗೆ ಹೋದಾಗಲೂ ಕೂಡ ಎಲ್ಲಾ ಕೈದಿಗಳಿದಂತೆ ಯೋಸೇಫ ಇರಲಿಲ್ಲ. ಸೆರೆಮನೆಯಲ್ಲಿಯೂ ಯೆಹೋವನು ಅವನ ಸಂಗಡ ಇದ್ದದರಿಂದ ಸೆರೆಮನೆಯ ಮೇಲಿರ್ತಕ್ಕಂಥ ಎಲ್ಲ ಕೈದಿಗಳ ಮೇಲೆ ಅಧಿಕಾರಿಯನ್ನಾಗಿ ಯಾರನ್ನ ಮಾಡಿದ್ರಿ? ಯೋಸೇಫನನ್ನ ಮಾಡಿದ. ಕಾರಣ ಒಂದೇ, ಯೋಸೇಫನ ಸಂಗಡ ಯಾರಿದ್ದಾರೆ? ದೇವರಿದ್ದಾರೆ. ಅಲ್ಲಿ ಕನಸಿನ ಅರ್ಥವನ್ನ ಹೇಳಿದಂತ ಕನಸುಗಾರನಾದ ಯೋಸೇಫ ಮತ್ತೆ ಅರಮನೆಯ ರಾಜನಾಗಿರುವಂತ ಫರೋಹನ ಕನಸಿನ ಅರ್ಥವನ್ನ ಹೇಳುವುದಕ್ಕಾಗಿ ಎಲ್ಲಿಗೆ ಬಂದ? ಐಗುಪ್ತ ದೇಶದ ಮಹಾರಾಜನ ಸಂಸ್ಥಾನಕ್ಕೆ ಹೊರಟು ಬಂದ. ಯೋಸೇಫನನ್ನ ಕೀಳಾಗಿ ಕಂಡ್ರು, ಏನೆಲ್ಲ ರೀತಿಯಲ್ಲಿ ನೋಡಿದ್ರು ಪ್ರಿಯರೇ. ಆದ್ರೆ ಈಗ ರಾಜ ಕರಿತಾ ಇದ್ದಾನೆ. ಹಲ್ಲೆಲೂಯಾ. ಯಾರು ಕರಿತಾ ಇದ್ದಾರೆ? ಅರಮನೆಗೆ ರಾಜ ಕರಿತಾ ಇದ್ದಾನೆ. ಯೋಸೇಫನು ನನಗೆ ಬೇಕು, ಯೋಸೇಫನನ್ನ ನನ್ನ ಬಳಿಯಲ್ಲಿ ಕರ್ಕೊಂಡು ಬನ್ನಿರಿ ಅಂತೇಳಿ ಹೇಳಿದಾಗ ಯೋಸೇಫನನ್ನ ಟ್ರಿಮ್ ಆಗಿ ರೆಡಿ ಮಾಡಿ ಹೊಸ ವಸ್ತ್ರಗಳನ್ನ ಹಾಕಿಸಿ ಆತನ ಮುಂದೆ ಕರ್ಕೊಂಡು ಬರ್ತಾರೆ ಪ್ರಿಯರೇ. ರಾಜನಿಗೆ ಬಿದ್ದ ಕನಸು, ರಾಜನು ಹೇಳಿದಾಗ ಆ ಕನಸಿನ ಅರ್ಥವನ್ನ ಯೋಸೇಫ್ ಏನ್ ಮಾಡಿದ್ದಾರೆ? ಸುಲಲಿತವಾಗಿ ಹೇಳಿದ ಪ್ರಿಯರೇ. ಹಿಂಗೆ ಆಗುತ್ತೆ, ಹಿಂಗೆ ಆಗುತ್ತೆ ಅಂತ ಹೇಳಿದಾಗ ಆ ಯೋಸೇಫನ ಸಂಗಡ ದೇವರಿದ್ದ ಕಾರಣಕ್ಕಾಗಿ ಫರೋಹನ ಹೃದಯವೂ ಕೂಡ ಕರೆಗೆ. ಈ ಕೆಲಸ ನಮ್ಮಲ್ಲಿ ಐಗುಪ್ತ ದೇಶದಲ್ಲಿ ಇರುವಂತವ್ರೆಲ್ಲರೂ ಕೂಡ ಹೆಂಗಿದ್ದಾರೆ? ದಟ್ಟಿದ್ದಾರೆ. ಕನಸಿನ ಅರ್ಥನೇ ಹೇಳಕ್ಕಾಗಿಲ್ಲ. ಮತ್ತೆ ಅವ್ರ ಕೈಗೆ ರಾಜ್ಯ ಕೊಟ್ರಪ್ಪ ಅಂದ್ರ ಈ ವರ್ಷ ಬಂದಿದ್ದಲ್ಲ ಪ್ರಾಫೆಸಿ, ಏನ್ರಿ? ಸುಲಿಗೆ ಮಾಡ್ತಾರೆ ಅಂತ. ಹೆಂಗ? ಸುಧಾರಣೆ ಸೋಗಿನಲ್ಲಿ ಸುಲಿಗೆ ಮಾಡ್ತಾರೆ. ಅದರಂಗ ಆಗ್ಬಿಡುತ್ತೆ. ನೀನು ಮಾತ್ರ ತಪ್ಪಿಸುವಂತವನಂತೇಳಿ ಕಿರೀಟ ಮಾತ್ರ ತನ್ನಲ್ಲಿಟ್ಕೊಂಡ, ಅಧಿಕಾರವನ್ನೆಲ್ಲ ಯಾರಿಗೆ ಕೊಟ್ಟ? ಯೋಸೇಫನಿಗೆ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಇಡೀ ಪ್ರಪಂಚಕ್ಕೆ ಬರಗಾಲ ಬಂದಿರುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಇಡೀ ಪ್ರಪಂಚದ ಎಲ್ಲಾ ಜನರಿಗೆ ಊಟ ಬೇಕಂದ್ರೆ ಯಾರ ಹೆಸರು ಹೇಳ್ಬೇಕಾಗಿತ್ತು? ಯೋಸೇಫನ ಹೆಸರು. ಚರಿತ್ರೆಯನ್ನ ಓದ್ರಿ. ಹಲ್ಲೆಲೂಯಾ. ಸುಮ್ನೆ ಹೇಳ್ತಾ ಇರುವಂತ ವಿಷಯಗಳು ಇವು ಅಲ್ಲ. ಪ್ರಪಂಚದಲ್ಲೆಲ್ಲ ತುಂಬಿಕೊಂಡಿತ್ತು. ವಸ್ತು ವಿನಿಮಯ ಪದ್ಧತಿ ಕಾಮರ್ಸ್ ಮಾಡಿದವರಿಗೆ ಗೊತ್ತಿರುತ್ತೆ. ಹಲ್ಲೆಲೂಯಾ. ವಸ್ತುಗಳ ಬದಲಾಗಿ ವಸ್ತುವನ್ನ ಏನ್ ಮಾಡೋದ್ರಿ? ತೆಗೆದುಕೊಳ್ಳೋದು. ಯೋಸೇಫನ ಬಳಿಗೆ ಹೋಗೋದು, ಬಂಗಾರ ಇಡೋದು. ಒಟ್ಟಿಗೆ ಆಹಾರ ಬೇಕಲ್ಲ, ಬಂಗಾರ ಅಂತೂ ತಿನ್ನಕ್ಕಾಗಲ್ಲ. ಎಂಥ ಶ್ರೀಮಂತನಾಗಲಿ ಅವನಿಗೆ ಒಟ್ಟಿಗೆ ಆಹಾರನೇ ಬೇಕು. ಸಾಯುವಾಗ 3 ಅಡಿ 6 ಅಡಿ ಬಿಟ್ಟು ದೊಡ್ಡದು ಯಾರಿಗೂ ಕಟ್ಸಲ್ಲ. ಕಟ್ಸಿದ್ರೆ ಎಲ್ಲ ವೇಸ್ಟ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಾಯೋವರಿಗೂ ಮಾತ್ರ. ಸತ್ತ ಮೇಲೆ ಏನ್ ಮಾಡ್ತಾರೆ? ಸತ್ತರ ಬಾಯಕ ಮಣ್ಣು ಅಂತೇಳಿ ಎಲ್ಲವನ್ನ ಏನ್ ಮಾಡ್ಬಿಡ್ತಾರೆ? ಮರೆತು ಬಿಡ್ತಾರೆ. ಹಲ್ಲೆಲೂಯಾ. ಯೋಸೇಫನಿಗೆ ಬಳಿಗೆ ಬಂದು ತಮ್ಮಲ್ಲಿರ್ತಕ್ಕಂಥ ಪಶುಗಳನ್ನಾಗಲಿ ತಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನಾಗಲಿ ಬೆಲೆ ಬಾಳುವಂತ ವಸ್ತುಗಳನ್ನಾಗಲಿ ಕೊಡ್ತಿದ್ರು. ಆಹಾರ ಧಾನ್ಯವನ್ನ ಏನ್ ಮಾಡ್ತಾ ಇದ್ದಾರೆ? ತೆಗೆದುಕೊಂಡು ಬಂದು ಆ ಬರಗಾಲ 7 ವರ್ಷಗಳ ಭಯಂಕರ ಬರಗಾಲದಿಂದ ಅವ್ರು ಏನ್ ಮಾಡಿದ್ರು? ತಪ್ಪಿಸಿಕೊಂಡ್ರು ಪ್ರಿಯರೇ. ಇಡೀ ಒಂದು ಪ್ರಪಂಚಕ್ಕೆ ಆಹಾರ ಅನ್ನವನ್ನ ಒದಗಿಸಿಕೊಟ್ಟ ಪ್ರಿಯರೇ ಯಾರು? ಯೋಸೇಫ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಆ ದೇವರು ನಮಗೆ ಏನಾಗಿದ್ದಾನೆ? ಜೊತೆಗಾರನಾಗಿದ್ದಾನೆ. ಅದೇ ವಿಷಯವನ್ನ ಪೌಲನು ಹೇಳ್ತಾ ಇದ್ದಾನೆ. ಕೊನೆಯದಾಗಿ ನೋಡ್ರಿ, ಈ ಸಮಯದಲ್ಲಿ ಆ ಕೊನೆಯ ಒಂದು ಪಾಯಿಂಟ್ ಏನಂದ್ರೆ, ದೇವರು ನಮ್ಮ ಜೊತೆಗಿರುವಾಗ ನಮಗೆ ಸಮಸ್ತವನ್ನ ಕೊಡ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಓದ್ರಿ. ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ರಿಂದ 34 ವಚನಗಳು ಓದಿಕೊಳ್ಳೋಣ. ಓದ್ರಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಹಲ್ಲೆಲೂಯಾ. ಸಮಸ್ತವನ್ನ ಕೊಡ್ತಾನೆ ಪ್ರಿಯರೇ ದೇವರು. ಹಲ್ಲೆಲೂಯಾ.
ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಓರಿಸಾರು, ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರೇ ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯ ಮಾಡಿದ್ದಾನೆ. ದೇವರು ನಮ್ಮನ್ನ ಪಾಪಿಗಳಾಗಿದ್ದಾಗಲೂ ನಮ್ಮನ್ನ ಕರೆದಿದ್ದಾನೆ, ನಮ್ಮ ಪಾಪವನ್ನ ತೊಳೆದಿದ್ದಾನೆ, ತನ್ನ ಸ್ವಂತ ರಕ್ತವನ್ನು ನಮಗಾಗಿ ಸುರಿಸಿದ್ದಾನೆ, ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಾನೆ. ದೇವರೇ ನಮ್ಮನ್ನ ನೀತಿವಂತರ ಅಂತೇಳಿ ಕರೆದ ಮೇಲೆ ಜನರು ನಿಮಗೆ ಏನೆಲ್ಲ ಹಾಕಿದ್ರು ಕೂಡ ಅದೇನಾಗುತ್ತೆ, ಹಂಗೆ ಜಾರಿ ಕೆಳಗಡೆ ಬೀಳ್ತಾ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜನರ ಮಾತುಗಳಿಗೆ ನೀವೇನಾಗಬೇಡ್ರಿ, ಪ್ರತಿಸ್ಪಂದಿಸಬೇಡ್ರಿ. ಜನರು ಮಾತಾಡ್ತಾ ಇರ್ತಾರೆ. ಬೀದಿಗಳಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾಯಿಗಳು ಏನಾಗ್ತಾ ಇರ್ತವೆ, ಬೊಗಳ್ತಾ ಇರ್ತವೆ. ಯಾಕಂದ್ರೆ ಬೊಗಳದೆ ಅವುಗಳ ಕೆಲಸ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೊಗಳದೆ ಅವುಗಳ ಕೆಲಸ. ಹಂಗಾಯ್ತು, ಹಿಂಗಾಯ್ತು, ಅದಾಯ್ತು, ಇದಾಯ್ತು. ಚಾಡಿಕೋರನ ಮಾತುಗಳು, ರುಚಿಯಾದ ತುತ್ತುಗಳು, ಅವು ನೇರವಾಗಿ ಎಲ್ಲಿ ಹೋಗ್ತಾವಂತೆ, ಹೊಟ್ಟೆ ಒಳಗೆ ಹೋಗ್ತವೆ. ಚಾಡಿ ಹೇಳಾರ್ದೇ ಇದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಇನ್ನೊಬ್ಬರು ಮನೆಯ ಬಗ್ಗೆ ಮಾತಾಡಿಕೊಳ್ಳಾರ್ದೇ ಇದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಇನ್ನೊಬ್ಬರ ಕುರಿತಾಗಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಾರ್ದೇ ಇದ್ರೆ ಅವ್ರಿಗೆ ಹೊಟ್ಟೆ ತುಂಬಲ್ಲ ಅಂತ, ಹೊಟ್ಟೆ ಒಳಗೆ ಹೋಗ್ತಾವ. ಅದ್ರ ಸಲ ಹೊಟ್ಟೆ ತುಂಬಿಸ್ತಾವ. ಯಾವ್ರಿ? ಚಾಡಿಕೋರನ ಮಾತುಗಳು, ಚಾಡಿಯ ಮಾತುಗಳು, ಸುಳ್ಳಾದ ಮಾತುಗಳು. ಹಲ್ಲೆಲೂಯಾ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ಆತ ನಮ್ಮ ಸಂಗಡ ಇರುವಾಗ ನಮಗೆ ಸಮಸ್ತವನ್ನ ಕೊಡ್ತಾನೆ. ನಮ್ಮನ್ನ ಅಪರಾಧಿಗಳನ್ನಾಗಿ ನಿರ್ಧಾರ ಮಾಡೋದಿಲ್ಲ, ನಮ್ಮನ್ನ ನಿರಪರಾಧಿಗಳನ್ನು ನೀತಿವಂತರನ್ನಾಗಿ ನಮ್ಮನ್ನ ಏನ್ ಮಾಡಿದಾನೆ, ನಿರ್ಧರಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ, ಮನುಷ್ಯರು ನಿನಗೆ ಏನೆಲ್ಲ ಅಪರಾಧ ಆಗಿದ್ರು ಕೂಡ ಅದು ನಿನ್ಗೇನಾಗಲ್ಲ, ತಟ್ಟೋದಿಲ್ಲ. ನೀನು ಇನ್ನೂ ಹೆಚ್ಚಾಗಿ ಅದಕ್ಕೆ ಪ್ರತಿಸ್ಪಂದಿಸಿದ್ರೆ ಏನಾಗುತ್ತೆ, ಅದು ಅವ್ರನ್ನ ಹೈಲೈಟ್ ಮಾಡಿದಂಗೆ ಆಗುತ್ತೆ. ಹಲ್ಲೆಲೂಯಾ, ಬೊಗಳ್ತಾ ಇರ್ತವೆ. ಯಾವಾಗ ನಿಲ್ಲಿಸ್ತವೆ ಬೊಗಳೋದು ಯಾವಾಗ ನಿಲ್ಲಿಸುತ್ತೆ? ಬಾಯಿ ನೋವಾದ, ಅಯ್ಯೋ ಹಿಂಗಾಗುತ್ತೆ ಅನ್ಕೊಂಡು, ಆಗಲಿಲ್ಲ, ಎಲ್ಲ ಉಲ್ಟಾ ಆಗಿಬಿಡ್ತಂತಾರೆ. ಹಲ್ಲೆಲೂಯಾ, ಹಂಗಾಯ್ತು ಹಿಂಗಾಯ್ತು ಅದಾಯ್ತು ಇದಾಯ್ತು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಸಮಸ್ತವನ್ನು ಏನ್ ಮಾಡ್ತಾನೆ, ಒದಗಿಸಿ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಭಕ್ತರ ಜೀವಿತದಲ್ಲಿ ಅನೇಕ ಶೋಧನೆಗಳು, ಕಷ್ಟಗಳು, ನಷ್ಟಗಳು, ಏನೆಲ್ಲ ಕಾರ್ಯಗಳು ನಡೆದಾಗ ಅವರ ಭಕ್ತಿಗೆ ನೀವೇನ್ ಮಾಡಬಾರ್ದು, ಹೆಸರಿಡಬಾರ್ದು. ಹಲ್ಲೆಲೂಯಾ, ನಮ್ಮ ಮನೆ ಬಿಲ್ಡಿಂಗಲ್ಲಿ ಹೋಗ್ರಿ ಈ ಸಮಯದಲ್ಲಿ, ಮೇಲೆ ಹೋದ್ರೆ ಕಂಪ್ಲೀಟ್ ಆಗಿ ಏನು ಬಿದ್ದಿರ್ತವೆ, ವಿಮಲ್ ಪ್ಯಾಕೆಟ್ ಬಿದ್ದಿರ್ತವೆ, ಮಧು ಪ್ಯಾಕೆಟ್ ಬಿದ್ದಿರ್ತವೆ. ಹೋದಂಥವ್ರು ಸಡನ್ ಆಗಿ ಹಬ್ಬಾ, ಸಣ್ಣಯ್ಯರು ದೊಡ್ಡಯ್ಯರು ಫುಲ್ ಮಧು ತಿಂತಿದ್ದಂಗೆ ಅದ, ಸಣ್ಣಯ್ಯರು ದೊಡ್ಡಯ್ಯರು ಫುಲ್ ವಿಮಲ್ ತಿಂತಿದ್ದಂಗೆ ಅದ, ಸಣ್ಣಯ್ಯರು ದೊಡ್ಡಯ್ಯರು ಫುಲ್ ಅದು ತಿಂತಾರ ಇದು ತಿಂತಾರ. ನೀವು ಒಂದು ವೇಳೆ ನಾನು ಗುಲ್ಬರ್ಗದಲ್ಲಿ ಇರಬೇಕಾದ್ರೆ, ಗುಲ್ಬರ್ಗ ಕಾಸ್ಟ್ಲಿಗೆ ಬಂದಿದ್ರೆ ಅಲ್ಲಿ ನಮ್ಮ ರೂಮಲ್ಲಿ ಏನು ಮಾಡ್ತಾ ಇದ್ರು, ಯವನಸ್ಥ ಹುಡುಗರು ಏನು ಮಾಡ್ತಾ ಇದ್ದಾರೆ, ಪಾರ್ಟಿ ಅಂತೇಳಿ ಮಾಡ್ತಾ ಇದ್ದಾರೆ. ಮಾಡಿದಾಗ ಇವತ್ತಿನ ದಿವಸಗಳಲ್ಲಿ ಪಾರ್ಟಿ ಅಂದರೆ ಎಣ್ಣೆ ಹೊಡೆದೇ ಆಗಿದೆ. ಹಲ್ಲೆಲೂಯಾ, ಅವ್ರು ಏನು ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಬಾಟ್ಲಿಗಳನ್ನೆಲ್ಲ ತಂದು ಏನು ಮಾಡ್ತಾ ಇದ್ರು, ಕುಡಿತಾ ಇದ್ರು. ನಾನು ಅವ್ರಿಗೆ ಸುವಾರ್ತೆಯನ್ನ ಸಾರಿದೆ, ಎಷ್ಟು ಹೇಳಬೇಕು ಅದೆಲ್ಲ ನನಗೆ ಸಾಕಾಗೋವರೆಗೂ ಅವ್ರಿಗೆ ಸುವಾರ್ತೆಯನ್ನ ತಿಳಿಸಿದೆ. ಬಹಳ ನೋವಾಯ್ತು. ದೇವರೇ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಾ ಇಲ್ವಲ್ಲ ಅಂತೇಳಿ. ಆ ಸಂದರ್ಭದಾಗ ನಾನು ಅಲ್ಲಿ ಕಾಲೇಜ್ ಮಾಡ್ತಾ ಇರಬೇಕಾದ್ರೆ, PG ಓದ್ತಾ ಇರಬೇಕಾದ್ರೆ, ನೀವು ಸಡನ್ ಆಗಿ ಯಾರಾದ್ರೂ ಸಡನ್ ಸರ್ಪ್ರೈಸ್ ವಿಸಿಟ್ ಕೊಟ್ರೆ ನಮ್ಮ ರೂಮ್ನಾಗ ದೊಡ್ಡ 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 ಬಾಟ್ಲುಗಳು ಬಿದ್ದಿರ್ತಾ ಇತ್ತು. ನನ್ನ ಬೆಡ್ ಮೇಲೆ 2 ಬೆಡ್, ಡಬಲ್ ಬೆಡ್ ಇರುತ್ತಲ್ರಿ, ಡಬಲ್ ಬೆಡ್ ಕೆಳಗಡೆ ಕೊಪ್ಪಳ ಮಂಜೆ ಇರ್ತಿದ್ದ, ಮೇಲ್ಗಡೆ ನಾನು ಇರ್ತಾ ಇದ್ದೆ. ಡಬಲ್ ಬೆಡ್, ನಮ್ಮ ಬೆಡ್ ಕೆಳಗಡೆನೇ ಬಾಟ್ಲಿಗಳು ಇರ್ತಾ ಇದ್ದ. ಅಲ್ಲೇ ಹೇಳೋದು ಅರ್ಥ ಆಗ್ತಾ ಇದೆನಾ? ನಮ್ಮ ಬೆಡ್ ಕೆಳಗಡೆನೆ ಬಾಟ್ಲಿಗಳು ಇರ್ತಾ ಇದ್ವು. ಯಾರಾದ್ರೂ ನೀವು ಬಂದ್ರೆ ನೀವೇನಂತೀರಿ, ಅಬ್ಬಾ ಅಯ್ಯರಲ್ಲಿ ಕುಡಿಬೇಡ ಅಂತ ಹೇಳ್ತಾರೆ, ಇಲ್ಲೆಲ್ಲ ಫುಲ್ ಬಾಟ್ಲಿಗಳೆಲ್ಲ ಸ್ಟಾಕ್ ಮಾಡ್ಕೊಂಡಲ್ಲ, ಹೇಳೋದೊಂದು ಮಾಡೋದೊಂದು ಅಮ್ಮಂಗ ಆಯ್ತಲ್ಲ ಅಂತೇಳಿ ನೀವೇನು ಮಾಡ್ತೀರಿ, ಅನ್ಕೊಳ್ತೀರಿ. ಸಡನ್ ಆಗಿ ನೀವು ನೋಡಿದಾಗ, ಹಲ್ಲೆಲೂಯಾ, ಪ್ರತ್ಯಕ್ಷವಾಗಿ ಕಂಡ್ರು ಕೂಡ ಏನು ಮಾಡ್ಬೇಕ್ರಿ, ಪ್ರಮಾಣಿಸಿ ನೋಡಬೇಕು. ಆವತ್ತಿನ ದಿವಸ ಆ ಮುಂಗಿಸಿ ಸತ್ತೋಯ್ತು. ಕಾರಣ ಏನು? ಆ ತಾಯಿ ನೀರಿಗೆ ಹೋಗಿತ್ತು, ಒಂದು ಮುಂಗಿಸಿಯನ್ನ ಸಾಕಿದ್ರು. ನೀವು ಕತೆ ಕೇಳಿ, ಚಿಕ್ಕದಾಗಿರುವಾಗ ಮುಂಗಿಸಿಯನ್ನ ಸಾಕಿದಾಗ ಆ ಮುಂಗಿಸಿ ಚೆನ್ನಾಗಿ ಬೆಳೀತಾ ಬಂತು. ಆಕೆ ಗರ್ಭಿಣಿ ಆದ್ಲು, ಒಂದು ಮಗುವಿನ ತಾಯಿ ಆದ್ಲು. ಮಗುವನ್ನ ತೊಟ್ಟಿಲಲ್ಲಿ ಹಾಕಿ ಮುಂಗಿಸಿಗೆ ಏಳಿ ಹೋಗ್ತಾಳೆ. ಕೆಲವೊಂದು ಪ್ರಾಣಿಗಳು ಮನುಷ್ಯರ ಮಾತುಗಳನ್ನು ಕೇಳ್ತಾ ಇರ್ತವೆ. ಸಲಿಗೆ ಹೆಚ್ಚಾದಾಗ ಬಾ ಅಂದ್ರೆ ಬರ್ತವೆ, ಹೋಗಂದ್ರೆ ಹೋಗ್ತಾರೆ. ಹಲ್ಲೆಲೂಯಾ, ಅದರಂಗ ತೊಟ್ಲಲ್ಲಿ ಹಾಕಿ ನಾನು ನೀರಿಗೆ ಹೋಗಿ ಬರ್ತೀನಿ ಅಂತೇಳಿ ಏನು ಮಾಡಿದ್ರಿ, ನೀರಿಗೆ
ಹೋದ್ಲು ಪ್ರಿಯರೇ. ನೀರಿಗೆ ಹೋಗಿ ಬಂದು ಬಾಗಿಲ ಹತ್ರ ಆಕೆ ಒಂದು ದೃಶ್ಯ ನೋಡ್ತಾಳೆ. ಏನ್ ದೃಶ್ಯ ನೋಡ್ತಾಳೆ? ಅಲ್ಲಿ ಮುಂಗಿಸಿಯ ಬಾಯಲ್ಲಿ ಏನಿತ್ತು? ರಕ್ತ ಇತ್ತು. ಆಕೆಗೆ ಸಡನ್ ಆಗಿ ಒಂದು ಥಾಟ್ ಬಂತು, ಯೋಚನೆ ಬಂತು, ಇದು ಎಷ್ಟಾಗ್ಲಿ ವಿಷದ ಪ್ರಾಣಿನೇ, ನಾನು ನನ್ನ ಮಗುವನ್ನ ಇದಕ್ಕೆ ಒಪ್ಪಿಸಿಕೊಟ್ಟು ಹೋಗ್ಬಾರ್ದಾಗಿತ್ತು. ನಾನು ಆ ಕಡೆ ಹೋದೆ, ಈ ಕಡೆ ಇದು ನನ್ನ ಮಗುವಿನ ಜೀವವನ್ನ ತೆಗೆದು ಬಿಟ್ಟಿದೆ, ನನ್ನ ಮಗುವನ್ನ ಸಾಯಿಸಿ ಬಿಟ್ಟಿದೆ ಅಂತೇಳಿ ತಾನು ತಂದಿರ್ತಕ್ಕಂಥ ಕೊಡ ಏನ್ ಮಾಡ್ಬಿಟ್ರಿ? ಆ ಮುಂಗಿಲ ಮೇಲೆ ಎತ್ತಿ ಹಾಕಿಬಿಟ್ರಿ. ಮುಂಗಿಲ ಏನಾಯ್ತು? ಸತ್ತೋಗ್ಬಿಡ್ತು. ಅವಾಗ ನನ್ನ ಮಗು ಆಯ್ತು ಸತ್ತೋಗಿರುತ್ತೆ, ಊಣಿಕಿಡಬೇಕು ಅಂತೇಳಿ ಒಳಗಡೆ ಹೋಗ್ತಾ ಇದ್ದಾಳೆ. ಮಗು ತೊಟ್ಲಲ್ಲಿ ಆಡ್ತಾ ಇದೆ. ಹಲ್ಲೆಲೂಯಾ. ಮಗು ಏನ್ ಮಾಡ್ತಾ ಇದೆ? ತೊಟ್ಲಲ್ಲಿ ಆಡ್ತಾ ಇದೆ. ಮಗು ತೊಟ್ಲಲ್ಲಿ ಆಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ನೋಡ್ತಾಳೆ, ದೊಡ್ಡದಾಗಿರ್ತಕ್ಕಂಥ ಸರ್ಪ ಅದು ಏನಾಗಿದೆ? ಸತ್ತು ಬಿದ್ದಿದೆ. ಏನಾಗಿದೆ ರೀ? ಸತ್ತು ಬಿದ್ದಿದೆ. ಅವಾಗ ತಿಳ್ಕೊಂಡ್ರು. ಹೊರಗಡೆ ಹೋಗಿ ನೋಡ್ತಾಳೆ, ಮುಂಗಿಸಿ ಐತೇನೋ ಅಂತೇಳಿ. ಮುಂಗಿಸಿ ಏನಾಗಿತ್ತು? ಸತ್ತು ಹೋಗಿತ್ತು. ಆಕೆ ಏನ್ ಮಾಡಿದ್ಲು? ಅಪಾರ್ಥ ಮಾಡಿಕೊಂಡ್ಳು. ಏನ್ ಮಾಡಿದ್ರಿ? ಅಪಾರ್ಥ ಮಾಡಿಕೊಂಡ್ಲು, ದುಡುಕಿದ್ಲು. ಕೋಪ ಮಾಡಿಕೊಂಡು ಕೋಪಕ್ಕೆ ತನ್ನ ಬುದ್ಧಿಯನ್ನ ಕೊಟ್ಟು ಏನ್ ಮಾಡಿದ್ರಿ? ಆ ತನ್ನ ಮಗುವನ್ನ ಉಳಿಸಿರ್ತಕ್ಕಂಥ ಆ ಒಂದು ಮುಂಗಿಲಿಯನ್ನ ತನ್ನ ಸ್ವಂತ ಕೈಯಾರೆ ಏನ್ ಮಾಡಿಲ್ರಿ? ಸಾಯಿಸಿಬಿಟ್ಲು ಪ್ರಿಯರೇ. ಕಾರಣ ಒಂದೇ, ಆಕೆ ಏನ್ ಮಾಡ್ಲಿಲ್ಲ? ಒಳಗಡೆ ಹೋಗಿ ನೋಡ್ಲಿಲ್ಲ. ಯಾರು ನಮ್ಮ ಹತ್ರ ಇರ್ತಾರೆ ನಾವು ಹೆಂಗೆಂಬುದಾಗಿ ಅವ್ರಿಗೆ ಗೊತ್ತು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸುವಿನ ಬಳಿಯಲ್ಲೇ ಇದ್ರು, ಯೇಸುವಿನ ಸಂಗಡನೇ ಇದ್ರು, ಆದ್ರೆ ಯೇಸು ಯಾರೆಂಬುದಾಗಿ ಅವರು ಗ್ರಹಿಸಲಿಲ್ಲ. 14ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಈ ಸಮಯದಲ್ಲಿ. ದೇವರು ವಾಕ್ಯ ಹೇಳ್ತಾ ಇದೆ, 8ನೇ ವಚನ 14ನೇ ಅಧ್ಯಾಯ. ಫಿಲಿಪ್ಪನು, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನು ನನ್ನನ್ನ ಅರಿತುಕೊಳ್ಳಲಿಲ್ಲವೇ? ನನ್ನನ್ನ ನೋಡಿದವನು ತಂದೆಯನ್ನು ನೋಡಿದ್ದಾನೆ, ನಮಗೆ ತಂದೆಯನ್ನ ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ಇದ್ದೇನೆ, ತಂದೆಯೂ ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಂಗಡ ಇದ್ದಾರೆ ಆದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ. ಸಂಗಡ ಇದ್ದಾರೆ ಆದ್ರೆ ಏನೆಂಬುದಾಗಿ ತಿಳಿದುಕೊಳ್ಳಲಿಲ್ಲ. ಸಂಗಡ ಇದ್ದಾರೆ ಆದ್ರೆ ಅಪನಂಬಿಕೆಗೆ, ಅವಿಶ್ವಾಸಕ್ಕೆ, ಪಾಪಕ್ಕೆ ಅರ್ಥ ಮಾಡಿಕೊಳ್ಳಲಾರದಂತ ಸ್ಥಿತಿಗೆ ಒಳಗಾಗಿದ್ದಾರೆ. ಕಷ್ಟ ಬಂದಾಗ ಮಾತ್ರ ಯೇಸು ಸ್ವಾಮಿ, ಕಷ್ಟ ಹೋದ ಮೇಲೆ ನಮಗೆ 108 ಇದಾವ ಅಂತೇಳಿ ಲೋಕದ ಕಡೆಗೆ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ದೇವರು ಹೇಳುವಂಥದ್ದು ಅದಲ್ಲ. ದೇವರು ಒಬ್ಬಾತನೇ. ಆ ದೇವರೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಮಾತ್ರ ನಿನ್ನನ್ನ ಶಾಪದಿಂದ, ಪಾಪದಿಂದ, ಮರಣದಿಂದ ಬಿಡುಗಡೆ ಮಾಡುವಂತ ದೇವರು. ಇದು ಯಾವುದು ಮತಾಂತರ ಅಲ್ಲ. ಕೆಲವು ಜನರು ಮತಾಂತರ ಮಾಡುವುದಕ್ಕಾಗಿ ಯೇಸು ಬಂದಿಲ್ಲ, ನಿನ್ನನ್ನ ಪರಲೋಕಕ್ಕೆ ಸೇರಿಸುವುದಕ್ಕಾಗಿ, ನಿನ್ನ ಮನಸ್ಸನ್ನ ಮಾನಸಾಂತರ ಮಾಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಕೆಲವು ಖಾಸಗಿ ಚಾನೆಲ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಅದು ಇದು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವರು ಹೇಳುವಂಥದ್ದು ಒಂದೇ, ಏನ್ರಿ? ಮನುಷ್ಯರು ಕೆಟ್ಟು ಹೋಗಿದ್ದಾರೆ, ಪಾಪದಲ್ಲಿದ್ದಾರೆ, ಅವರಿಗೆ ದೇವರ ಅವಶ್ಯಕತೆ ಇದೆ. ಅವರು ಯುಗಗಳು ಪಾಪ ಮಾಡಿದ ಕಾರಣಕ್ಕಾಗಿ ನರಕದಲ್ಲಿ ಅವರು ಬಿದ್ದರೆ ಅವ್ರಿಗೆ ಏನಾಗುತ್ತೆ ರೀ? ಪುನಃ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ಇರುವಾಗಲೇ ಸತ್ಯವನ್ನ ನೀವು ತಿಳಿದುಕೊಳ್ಬೇಕು. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಸಾಯ್ತೀವಿ. ಅವನು ಮಿಲಿಯನೇರ್ ಆಗಿರ್ಲಿ, ಬಿಲಿಯನೇರ್ ಆಗಿರ್ಲಿ, ಚಂದ್ರನಲ್ಲಿ ಒಂದು ವೇಳೆ ಸೈಟ್ ತೆಗೆದುಕೊಂಡಿರಲಿ, ಬಾಂಬೆದಾಗ ತೆಗೆದುಕೊಂಡಿರಲಿ, ಎಷ್ಟೋ ಹೊಲ ಇರಲಿ, ಆಸ್ತಿ ಇರಲಿ, ಅಂತಸ್ತಿರ್ಲಿ, ಏನೇ ಇರಲಿ, ಉಸಿರು ಒಂದು ದಿವಸ ಏನಾಗುತ್ತೆ? ಹೋಗುತ್ತೆ. ಆ ಉಸಿರು ಹೋಗುವುದರ ಒಳಗಡೆಯಾಗಿಯೇ ಎಲ್ಲಿವರೆಗೆ ಇರ್ತೀನಿ ಎಂಬುದಾಗಿ ಕೊನೆಯದಾಗಿ ವಾಕ್ಯ ತೋರಿಸ್ತೀನಿ. ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ದೇವರು ನಮ್ಮ ಸಂಗಡ ಎಲ್ಲಿವರೆಗೆ ಇರ್ತಾರಂದ್ರೆ, ಹೋದ್ರಿ ಈ ಸಮಯದಲ್ಲಿ ನೋಡಿರಿ. ಅದಕ್ಕಿಂತ ಮುಂಚಿತವಾಗಿ 19ನೇ ವಚನದಿಂದ ಹೋದ್ರಿ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ,
ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಯುಗ ಸಮಾಪ್ತಿ ಆಗುವವರೆಗೂ ನಮ್ಮ ಸಂಗಡ ಇರ್ತಾರೆ. ನಮಗೆ ಯಾವ ಕೊರತೆ ಇಲ್ಲ, ಕಷ್ಟ ಇಲ್ಲ, ಕಣ್ಣೀರಿಲ್ಲ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಅಂಜಬೇಡ, ಕಳವಳಗೊಳ್ಳಬೇಡ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಸೈತಾನ ನನ್ನು ಓಡಿಸುವ, ನಂದಂತ ಮನಸ್ಸನ್ನು ಸಂತೈಸುವ. ಸೈತಾನ ನಾನು ನಂದಂತ ಮನಸ್ಸನ್ನು ಸಂತೈಸುವ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಹೈ ಹೈ, ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಸಾಲ ಸಂಕಷ್ಟ ನೀಗುವನು, ಕಣ್ಣೀರನ್ನೆಲ್ಲ ಒರೆಸುವನು. ಸಾಲ ಸಂಕಷ್ಟ ಕಣ್ಣೀರನ್ನೆಲ್ಲ ಒರೆಸುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ತನ್ನ ಕೆಲಸ ಎದುರಿಸುವೆ, ಎಂದೆಂದು ನನಗೆ ಜಯ ಜಯವೇ. ತನ್ನ ಕೆಲಸ ಎಂದೆಂದು ನನಗೆ ಜಯ ಜಯವೇ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ವೇದನೆ ನೋವನ್ನು ನೀಗುವನು, ಸಮಾಧಾನ ಸಂತೋಷ ನೀಡುವನು. ವೇದನೆ ನೋವನ್ನು ಸಮಾಧಾನ ಸಂತೋಷ ನೀಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಸಮಾಧಾನ ಕೊಡುವನು. ಯೇಸು ಜೊತೆ ಬರುವನು, ಸಂತೋಷ ನೀಡುವನು. ಯೇಸು ಜೊತೆ ಬರುವನು, ಸಂಕಷ್ಟ ನೀಡುವನು. ಯೇಸು ಜೊತೆ ಬರುವನು, ಕಣ್ಣೀರೆಲ್ಲ ಒರೆಸುವನು. ಯೇಸು ಜೊತೆ ಬರುವನು, ನೋವನ್ನು ನೀಡುವನು. ಯೇಸು ಜೊತೆ ಬರುವನು, ಸಮಾಧಾನ ನೀಡುವನು. ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅತಿಶಯವ ಮಾಡುವನು. ಯೇಸು ಜೊತೆ ಬರುವನು, ಸಮೃದ್ಧಿ ನೀಡುವನು.
ಸಂತೋಷ ಸುಮ್ಮನೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರ ಕಣ್ಣು ಮುಚ್ಚರಿ. ಸರ್ವಶಕ್ತಿಯುಳ್ಳ ಮಹಾದೇವರೇ, ಕರುಣಾನಿಧಿಯ ತಂದೆಯೇ, ಕರ್ತನ ಅತ್ಯುತ್ತಮವಾಗಿ ಸ್ವಾಮಿ ನಮ್ಮ ಸಂಗಡಿನ ಮಾತಾಡಬೇಕಾಗಿ ಸ್ತೋತ್ರ. ಕರ್ತನೆ, ಸುಖ, ಸೌಖ್ಯ, ಪರಿಶುದ್ಧತೆ, ಆನಂದ, ಪರಲೋಕ ರಾಜ್ಯದ ಭಾಗ್ಯ, ಪ್ರಬೋಧನೆಯನ್ನು ಸ್ವಾಮಿ ಉಪದೇಶವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದು ಮತಾಂತರ ಅಲ್ಲ, ಕುತಾಂತರ ಅಲ್ಲ, ಮಾನಸಾಂತರ. ಮನುಷ್ಯರ ನಿಜವಾದ ಲಕ್ಷಣಗಳು ಏನು ಎಂಬುದಾಗಿ ತಿಳಿಯಪಡಿಸಿ ಆ ಮನುಷ್ಯನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಲು ಈ ಲೋಕದಲ್ಲಿ ನಿತ್ಯವೂ ಆನಂದದಲ್ಲಿರಲು ಉಪದೇಶಿಸಿದ್ದಕ್ಕಾಗಿ ಸ್ತೋತ್ರ. ನೀನು ಕೊಟ್ಟ ವರಗಳಿಗಾಗಿ ಸ್ತೋತ್ರ. ತಿಳಿಯದೆ ಮಾತಾಡಬಾರದೆಂಬುದಾಗಿ ತಿಳಿಸಿದ್ದಿ. ಅರಿತುಕೊಂಡು ಅರಿವಿನಡಿಗೆ ನಡೆಯಬೇಕೆಂಬುದಾಗಿ ತಿಳಿಸಿದ್ದಿ. ದೇವರೇ, ನನಗೆ ಸ್ತೋತ್ರ. ಯಾರ ಮೇಲೂ ಅಪಾದನೆ, ನಿಂದನೆ ಓರಿಸಬಾರದೆಂದು ಎಚ್ಚರಿಸಿದ್ದೆ. ದೇವರೇ, ನಿನಗೆ ಸ್ತೋತ್ರ. ನೀನು ಕೊಟ್ಟರೆ ಭಾಗ್ಯಕ್ಕಾಗಿ ಸ್ತೋತ್ರ. ಎಲ್ಲ ಘನವಾದ ಮಹಿಮೆ ಉಂಟಾಗಲಿ. ಇವರೆಲ್ಲರಿಂದ ಆಸ್ತಿ ಒಪ್ಪಿಸ್ಕೊಡ್ತಾ ಇದ್ದಾನೆ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲರೂ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ಎಲ್ಲ ಗಟ್ಟಿ ಹೆಚ್ಚು ಪಡೆದೇವೆ. ಈ ಸಮಯದಲ್ಲಿ